ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ಡಿಪ್ಲೊಮಾ CET ವಿಷಯದ ಮುಂದಿನ ಸರಣಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ತನಕ ನಾವು ಮ್ಯಾಟ್ರಿಸಿಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ನೋಡಿದ್ವಿ. ಆಮೇಲೆ ವೆಕ್ಟರ್ಸ್ ಅಲ್ಲ, ಲಿಮಿಟ್ಸ್. ಮ್ಯಾಟ್ರಿಸಿಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಮತ್ತು ಲಿಮಿಟ್ಸ್, ಆ ಎರಡು ಪಾಠದ್ದು ನಿಮ್ಮ CETನಲ್ಲಿ ಏನು ಸಿಲೆಬಸ್ ಇದೆಯೋ ಅಷ್ಟನ್ನು ಮಾಡಿದ್ದೀನಿ. ಅದರದ್ದು ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಮಾಡಬೇಕಾಗಿದೆ. ಅದನ್ನು ಮುಂದಿನ ಹಂತದಲ್ಲಿ ಮಾಡ್ತೀನಿ. ಈಗ ಅದನ್ನು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ನಲ್ಲಿ ನೆಕ್ಸ್ಟ್ ಟಾಪಿಕ್ಕು ವೆಕ್ಟರ್ಸ್. ನೋಡಿ, ವೆಕ್ಟರ್ಸಲ್ಲಿ ನಿಮಗೆ 3 ಮಾರ್ಕ್ಸ್ಗೆ 3 ಕ್ವಶನ್ಸ್ ಬರ್ತವೆ. 3 ಮಾರ್ಕ್ಸ್ಗೆ 3 ಕ್ವಶನ್. ನೋಡಿ, ಮ್ಯಾಟ್ರಿಸಿಸ್ ಆ್ಯಂಡ್ ಡಿಟರ್ಮಿನೆಂಟ್ಸಲ್ಲಿ 6, ಲಿಮಿಟ್ಸಲ್ಲಿ 3, ಅದೇ ಥರ ಇದರಲ್ಲೂ 3. 6, 3, 9. ಇದು 3 ಮುಗಿದ್ರೆ 12 ಆಗುತ್ತೆ. ಇನ್ನು 28 ಮಾರ್ಕ್ಸ್ ಉಳ್ಕೊಳ್ಳುತ್ತೆ. ಅದು ನನಗೆ ಕಂಟಿನ್ಯೂ ಮಾಡ್ತೀನಿ. ಎಲ್ಲನೂ ನಿಮಗೆ ನಿಮ್ಮ ಪಠ್ಯಕ್ರಮ ಏನಿದೆ, ಸಿಲೆಬಸ್ ಏನಿದೆ ಅದರ ಪ್ರಕಾರನೇ ಮುಗಿಸ್ಕೊಡ್ತೀನಿ. ನೋಡಿ, ಈಗ ಫಸ್ಟು ವೆಕ್ಟರ್ಸ್ ಹೋಗೋಕ್ಕಿಂತ ಮುಂಚೆ ನಿಮಗೆ ವಾಟ್ ಈಸ್ ಸ್ಕೇಲಾರ್ ಆ್ಯಂಡ್ ವಾಟ್ ಈಸ್ ವೆಕ್ಟರ್ ಅಂತ ಗೊತ್ತಿರಬೇಕು. ನೋಡಿ, ಸ್ಕೇಲಾರ್ ಆ್ಯಂಡ್ ವೆಕ್ಟರ್ ಅಂತಂದರೆ, ಸ್ಕೇಲಾರ್ ಇಸ್ ಎ ಫಿಸಿಕಲ್ ಕ್ವಾಂಟಿಟಿ. ಈಗ ಫಿಸಿಕಲ್ ಕ್ವಾಂಟಿಟಿ ಅಂದರೆ ಏನಪ್ಪ ಅಂತಂದರೆ, ಎನಿ ಕ್ವಾಂಟಿಟಿ ವಿಚ್ ಕ್ಯಾನ್ ಬಿ ಮೆಜರ್ಡ್ ಅಂತ. ಫಿಸಿಕಲ್ ಕ್ವಾಂಟಿಟಿ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಎ ಫಿಸಿಕಲ್ ಕ್ವಾಂಟಿಟಿ having only magnitude and no direction. Physical quantity having only magnitude and no direction are called scalar quantities. On the other hand, vector antandre it is a same physical quantity having both magnitude and direction. ಮ್ಯಾಗ್ನಿಟ್ಯೂಡು ಮತ್ತು ಡೈರೆಕ್ಷನ್ ಎರಡೂ ಇದ್ದರೆ ಅದನ್ನು ವೆಕ್ಟರ್ ಕ್ವಾಂಟಿಟಿ ಅಂತ ಕರೀತಾರೆ. ಬರೀ ಮ್ಯಾಗ್ನಿಟ್ಯೂಡ್ ಇದ್ದರೆ ಅದಕ್ಕೆ ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರೀತಾರೆ. ನೋಡಿ, ಎರಡಕ್ಕೂ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ನೋಡಿ, ಒಂದು ಸ್ಪೀಡ್ ಮತ್ತು ವೆಲಾಸಿಟಿ. ನೋಡಿ, ಸ್ಪೀಡು ಮತ್ತು ವೆಲಾಸಿಟಿ ಎರಡಕ್ಕೂ ಸೇಮ್ ಡೆಫಿನೇಷನ್ನೇ. ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್ ಎರಡಕ್ಕೂ ಸೇಮ್ ಡೆಫಿನೇಷನ್ನೇ. ಬಟ್ ಒಂದೇ ಒಂದು ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಸ್ಪೀಡ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ವೆಲಾಸಿಟಿ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಅಂದರೆ ಸ್ಪೀಡ್ಗೆ ನಾವು ಡೈರೆಕ್ಷನ್ ಹೇಳೋಲ್ಲ. ಈಗ ನೋಡಿ, ನಿಮಗೆ ಯಾರೋ ಒಬ್ಬ ಸ್ಕೂಟ್ರ್ನಲ್ಲಿ ಒಂದು ತುಂಬ ಸ್ಪೀಡಾಗಿ ಹೋಯ್ತಾ ಇದ್ದಾಗ, ಸ್ಕೂಟ್ರ್ನಲ್ಲಿ ತುಂಬ ಸ್ಪೀಡಾಗಿ ಒಂದು ಯಾವುದೋ ಒಂದು ವೆಹಿಕಲ್ ಹೋಯ್ತು ಅಂದ್ಕೊಳ್ಳಿ, ಸ್ಕೂಟ್ರ್ ಹೋಯ್ತು. ಅವಾಗ ನೀವು ಸುಮ್ಮನೆ ನಿಮ್ಮ ಜೊತೆ ಯಾರು ಇದ್ರೆ 100 ಸ್ಪೀಡಲ್ಲಿ ಹೋಯ್ತಾವನೆ ಅಂತೀರ. ಅಂದರೆ ಅವಾಗ ನೀವು 100 km/h ಸ್ಪೀಡಲ್ಲಿ ಹೋಯ್ತಾವನೆ ಅಂತ ಹೇಳ್ತೀರಾ, ಬಟ್ ಯಾವ ಡೈರೆಕ್ಷನಲ್ಲಿ ಹೋಯ್ತಾವನೆ ಅಂತ ಹೇಳಲ್ಲ. ಅಂದರೆ ಸ್ಪೀಡನ್ನು ಹೇಳುವಾಗ ಬರೀ ಮ್ಯಾಗ್ನಿಟ್ಯೂಡ್ ಮಾತ್ರ ಹೇಳ್ತೀರಾ, ಡೈರೆಕ್ಷನ್ ಹೇಳಲ್ಲ. ಅದಕ್ಕೆ ಅಂಥ ಫಿಸಿಕಲ್ ಕ್ವಾಂಟಿಟೀಸ್ಗೆ ಸ್ಕೇಲಾರ್ ಅಂತ ಕರೀತಾರೆ. ಆದರೆ ವೆಲಾಸಿಟಿ ಹೇಳುವಾಗ ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅಂತಲೂ ಹೇಳ್ಬೇಕು. ಈಗ ವೆಲಾಸಿಟಿ ಆಫ್ ಯಾವುದೋ ಒಂದು ಯಾವುದೋ ಒಂದು ಬಾಡಿ ಈಸ್ 2 m/s ಅಂತಂದರೆ ಅಲಾಂಗ್ ವೆಸ್ಟ್ ಡೈರೆಕ್ಷನ್, ಅಲಾಂಗ್ ಈಸ್ಟ್ ಡೈರೆಕ್ಷನ್, ಅಲಾಂಗ್ ನಾರ್ತ್ ಈಸ್ಟ್ ಡೈರೆಕ್ಷನ್. ನೋಡಿ, ಆ ಥರ ಡೈರೆಕ್ಷನ್ಗಳು ಹೇಳ್ತಾರೆ. ವೆಲಾಸಿಟಿಗೆ ಡೈರೆಕ್ಷನ್ ಹೇಳ್ತಾರೆ, ಸ್ಪೀಡ್ಗೆ ಡೈರೆಕ್ಷನ್ ಹೇಳಲ್ಲ. ದೇರ್ಫೋರ್ ಸ್ಪೀಡ್ ಈಸ್ ಎ ಸ್ಕೇಲಾರ್, ವೆಲಾಸಿಟಿ ಈಸ್ ಎ ವೆಕ್ಟರ್. ಆಯಿತಾ? ಇದು ಸೈನ್ಸ್ ಬಂದಾಗ ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ಸದ್ಯಕ್ಕೆ ವೆಕ್ಟರ್ ಅಂತಂದರೆ ಇಟ್ ಈಸ್ ಎ ಫಿಸಿಕಲ್ ಕ್ವಾಂಟಿಟಿ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ನೋಡಿ, ಈಗ ಒಂದು ವೆಕ್ಟರ್ನ ನಾವು ರೆಪ್ರೆಸೆಂಟ್ ಮಾಡಬೇಕಂದ್ರೆ ಈ ಥರ ಮಾಡ್ತೀವಿ. ಎ ಬರೆದ್ಬಿಟ್ಟು ಅದ್ರ ಮೇಲೆ ಒಂದು ಈ ಥರ ಬರೆದ್ರೆ ಇಟ್ ರೆಪ್ರೆಸೆಂಟ್ಸ್ ವೆಕ್ಟರ್ ಎ ಅಂತ. ಇದು ಸ್ಮಾಲ್ ಲೆಟ್ರಾರ ಯೂಸ್ ಮಾಡ್ಬೋದು, ಕ್ಯಾಪಿಟಲ್ ಲೆಟ್ರಾರ ಯೂಸ್ ಮಾಡ್ಬೋದು. ಈ ಮ್ಯಾಥಮೆಟಿಕ್ಸಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಒಂದು ವೆಕ್ಟರ್ನ ರೆಪ್ರೆಸೆಂಟ್ ಮಾಡಬೇಕಂದ್ರೆ ಈ IJK ಪ್ಯಾರಾಮೀಟರ್ಸ್ ಯೂಸ್ ಮಾಡ್ತೇವೆ. IJK ಪ್ಯಾರಾಮೀಟರ್ಸ್ ನೋಡಿ, ಈ ಥರ IJK 3 ಇರ್ಬೋದು, ಅಥವಾ ಬರೀ I ಮತ್ತು J ಇರ್ಬೋದು,
ಆರ್ ಜೆ ಮತ್ತು ಕೆ ಇರ್ಬೋದು, ಆರ್ ಬರೀ ಒಂದೇ ಇರ್ಬೋದು, ಐ 3j 4k, ಅಥವಾ ಏನು ಇಲ್ಲದೆ ಬರೀ 0ನೂ ಇರ್ಬೋದು, ನಲ್ ವೆಕ್ಟರ್ ಅಂತ ಕರೀತಾರೆ. ಆಯಿತಾ, ಇರಲಿ. ನೋಡಿ, ಯಾವುದೇ ಒಂದು ವೆಕ್ಟರ್ನ ರೆಪ್ರೆಸೆಂಟ್ ಮಾಡಬೇಕಂದ್ರೆ ಈ ಮ್ಯಾಥಮೆಟಿಕ್ಸಲ್ಲಿ ಈ ಥರ ಐ ಜೆ ಕೆ ಪ್ಯಾರಾಮೀಟರ್ಸ್ ಯೂಸ್ ಮಾಡ್ತಾರೆ. ಈಗ ಐ ಜೆ ಕೆ 3 ಇರ್ಬೋದು, ಅಥವಾ ಯಾವ್ದಾರು 2 ಇರ್ಬೋದು, ಯಾವ್ದಾರು 1 ಇರ್ಬೋದು, ಏನಾರು ಇರ್ಬೋದು. ನೋಡಿ, ನೀವು ವೆಕ್ಟರಲ್ಲಿ ಫಸ್ಟು ಏನಪ್ಪ ತಿಳ್ಕೋಬೇಕು ಅಂತಂದರೆ ಹೌ ಟು ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್. ಫಸ್ಟು ಒಂದು ವೆಕ್ಟರ್ದು ಮ್ಯಾಗ್ನಿಟ್ಯೂಡ್ನ ಹೆಂಗೆ ಕಂಡುಹಿಡಿಯೋದು. ನೋಡಿ, ಸಪೋಸ್ ನಿಮಗೆ ಇಫ್ ಎ ಇಸ್ ಈಕ್ವಲ್ ಟು 3i ಪ್ಲಸ್ 2j ಪ್ಲಸ್ 5k, ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ. ಹಿಂಗೆ ಬರೆದ್ರೆ ದಿಸ್ ರೆಪ್ರೆಸೆಂಟ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಅಂತ. ಈಗ ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಅಂತಂದರೆ ಸ್ಕ್ವೇರ್ ರೂಟ್ ಹಾಕಬೇಕು. ಯಾವುದೇ ಒಂದು ವೆಕ್ಟರ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯುವಾಗ ಸ್ಕ್ವೇರ್ ರೂಟ್ ಹಾಕೋಬಿಟ್ಟು 5 ಕೋಎಫಿಷಿಯೆಂಟ್ ಐ ಹಿಂದೆ ಇರ್ತದಲ್ಲ ಅದನ್ನು ಸ್ಕ್ವೇರ್ ಮಾಡ್ಕೋಬೇಕು, ಪ್ಲಸ್ ಜೆ ಹಿಂದೆ ಇರ್ತದಲ್ಲ ಅದನ್ನ ಸ್ಕ್ವೇರ್ ಮಾಡ್ಕೋಬೇಕು, ಪ್ಲಸ್ ಕೆ ಹಿಂದೆ ಇರ್ತದಲ್ಲ ಅದನ್ನ ಸ್ಕ್ವೇರ್ ಮಾಡ್ಕೋಬೇಕು. ನೋಡಿ, 3 ಸ್ಕ್ವೇರ್ ಅಂದರೆ 9, 2 ಸ್ಕ್ವೇರ್ ಅಂದರೆ 4, 5 ಸ್ಕ್ವೇರ್ ಅಂದರೆ 25. ಎಲ್ಲನೂ ಆ್ಯಡ್ ಮಾಡಿ 9 ಪ್ಲಸ್ 4 13, 13 ಪ್ಲಸ್ 25, 13 ಪ್ಲಸ್ 25 ಅಂದರೆ 38. ಇಲ್ಲ, ಈ ಕಡೆಯಿಂದ ಬರಲಿ, 25 ಪ್ಲಸ್ 4 29, 29 ಪ್ಲಸ್ 9 ಅಂದರೆ ನೋಡಿ 38 ಯೂನಿಟ್ಸ್ ಅಂತ. ಯಾವುದೇ ಒಂದು ವೆಕ್ಟರ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಬೇಕಂದ್ರೆ ನೋಡಿ ಇದು ಪ್ರೊಸೀಜರ್. ಸಪೋಸ್ ಈಗ ನಿಮಗೆ ಇಫ್ ಎ ಈಸ್ ಈಕ್ವಲ್ ಟು 3i ಮೈನಸ್ 2j, ಬರೀ 2 ಇತ್ತು ಅಂದ್ಕೊಳ್ಳಿ, ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂತ ಕೊಟ್ಟರೆ 2 ಆದರೂ ಇರಲಿ 1 ಆದರೂ ಇರಲಿ ಸೇಮ್ ಪ್ರೊಸೀಜರ್. ನೋಡಿ, ಬರೀ 2 ಇದ್ದಾಗ 2 ಟರ್ಮ್ ಬರ್ತವೆ. 3 ಸ್ಕ್ವೇರ್ ಪ್ಲಸ್ ನೋಡಿ 5 ಸ್ಕ್ವೇರ್ ಮಾಡ್ಕೊಂಡೆ, ನೆಕ್ಸ್ಟ್ ಜೇರ್ ಮಾಡ್ಕೋಬೇಕು. ಜೇರ್ನೇನು -2, ನೋಡಿ ಮೈನಸ್ ಇದ್ರೆ ಮೈನಸ್ ಹಾಕೋಬೇಕು. ಈ ಥರ -2 ಸ್ಕ್ವೇರ್, ಸ್ಕ್ವೇರ್ ರೂಟ್ ಆಫ್ 9 ಪ್ಲಸ್ -2 ಸ್ಕ್ವೇರ್ ಅಂದರೆ 4, 9 ಪ್ಲಸ್ 4 ಅಂದರೆ 13. ಸಪೋಸ್ ನಿಮಗೆ ಈ ಥರ ಇತ್ತು ಅಂದ್ಕೊಳ್ಳಿ, ಇಫ್ ಎ ಇಸ್ ಈಕ್ವಲ್ ಟು ಐ ಮೈನಸ್ ಜೆ ಐ ಮೈನಸ್ ಕೆ ಅಂದ್ಕೊಳ್ಳಿ, ಐ ಮೈನಸ್ ಕೆ. ಮ್ಯಾಗ್ನಿಟ್ಯೂಡ್ ಆಫ್ ಎ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ ಮೈನಸ್ 1 ಸ್ಕ್ವೇರ್. ನೋಡಿ, 1 ಸ್ಕ್ವೇರ್ ಅಂದರೆ 1, ಮೈನಸ್ 1 ಸ್ಕ್ವೇರ್ ಅಂತಂದರೆ 1, ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ 1 ಈಸ್ ರೂಟ್ 2. therefore magnitude of vector A is square root of 2 units. ನೋಡಿ, ಯಾವುದೇ ಒಂದು ವೆಕ್ಟರ್ ಕೊಟ್ಟಾಗ ಅದರದ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಬೇಕಂತಂದರೆ ಈ ಥರ ಪ್ರೊಸೀಜರ್ ಯೂಸ್ ಮಾಡಬೇಕು. ಸಪೋಸ್ ಒಂದೇ ಒಂದಿತ್ತು ಅಂದ್ಕೊಳ್ಳಿ, ಇಫ್ ಎ ಇಸ್ ಈಕ್ವಲ್ ಟು 3i, ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂತಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್, ಸ್ಕ್ವೇರ್ ರೂಟ್ ಆಫ್ 9 ಅಂತ ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ 9ಅನ್ನು 3 ಅಂತ ಬರೀಬೋದು, ಅಥವಾ ಹಿಂಗೆ ಸ್ಕ್ವೇರ್ ರೂಟ್ ಆಫ್ 9 ಯೂನಿಟ್ಸ್ ಅಂತಲೂ ಬರೀಬೋದು. ನೋಡಿ, ಯಾವುದೇ ಒಂದು ವೆಕ್ಟರ್ ಕೊಟ್ಟಾಗ ಅದರದ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಬೇಕಂದ್ರೆ ನೋಡಿ ಈ ಥರ ಪ್ರೊಸೀಜರ್ ಯೂಸ್ ಮಾಡಬೇಕು. ವೆಕ್ಟರ್ಸಲ್ಲಿ ಫಸ್ಟ್ ಸ್ಟೆಪ್ ಈಸ್ ಟು ಫೈಂಡ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಗಿವನ್ ವೆಕ್ಟರ್. ಈ ಥರ ಮಾಡಬೇಕು. ನೋಡಿ, ನೆಕ್ಸ್ಟ್ ಇದರಲ್ಲಿ ವೆಕ್ಟರಲ್ಲಿ ಡಾಟ್ ಪ್ರಾಡಕ್ಟ್ ಆರ್ ಸ್ಕೇಲಾರ್ ಪ್ರಾಡಕ್ಟ್ ಅಂತ ಬರುತ್ತೆ. ಇಫ್ ಎ ಇಸ್ ಈಕ್ವಲ್ ಟು 2i ಪ್ಲಸ್ ಜೆ ಪ್ಲಸ್ 3k and b is equal to I minus 3j minus 7k, find a dot b. ನೋಡಿ, a dot b ಅಂತ ಓದಬೇಕು. ಅದಕ್ಕೆ a dot b ಅಂತ ಬರೆದ್ರೆ a dot b ಗೆ ಡಾಟ್ ಪ್ರಾಡಕ್ಟ್ or it is also called scalar product ಅಂತ. ಡಾಟ್ ಪ್ರಾಡಕ್ಟ್ ಆರ್ ಸ್ಕೇಲಾರ್ ಪ್ರಾಡಕ್ಟ್. ಈಗ ನೋಡಿ, ಇದನ್ನ ಕಂಡುಹಿಡಿಬೇಕು ಅಂತಂದ್ರೆ ಎ ಡಾಟ್ ಬಿ ಕಂಡುಹಿಡಿಬೇಕು ಅಂತಂದ್ರೆ ನೋಡಿ, ಎ ಡಾಟ್ ಬಿ ಇಸ್ ಈಕ್ವಲ್ ಟು ಎ ಬರ್ಕೊಳ್ಳಿ. ಎ ಏನಿದೆ 2i ಪ್ಲಸ್ ಜೆ ಪ್ಲಸ್ 3k ಡಾಟ್ I ಮೈನಸ್ 3j ಮೈನಸ್ 7k. ನೋಡಿ, ಎ ಡಾಟ್ ಬಿ ಕಂಡುಹಿಡಿತಾ ಇದ್ದೀನಿ. ಎ ಡಾಟ್ ಬಿ ಕಂಡುಹಿಡಿಯುವಾಗ ನೋಡಿ, ಎ ಡಾಟ್ ಬಿ, ಎ ಜಾಗದಲ್ಲಿ ವೆಕ್ಟರ್ ಎ ಬರೆದಿದ್ದೀನಿ, ಡಾಟ್ ಬಿ ಜಾಗದಲ್ಲಿ ವೆಕ್ಟರ್ ಬಿ.
ಈಗ ಇದನ್ನ ಮಲ್ಟಿಪ್ಲೈ ಮಾಡಬೇಕು ಹೆಂಗಪ್ಪ ಅಂತಂದರೆ ನೋಡಿ, ಐ ಹಿಂದೆ ಏನಿದೆ 2, ಇದರಲ್ಲಿ ಐ ಹಿಂದೆ ಏನಿದೆ ಏನೂ ಇಲ್ಲ ಅಂದರೆ 1, 2 ಇಂಟು 1 ಕೋಎಫಿಷಿಯಂಟ್ ಆಫ್ ಐನ ಮಲ್ಟಿಪ್ಲೈ ಮಾಡಬೇಕು, ಪ್ಲಸ್ ಹಾಕ್ಬಿಟ್ಟು ಕೋಎಫಿಷಿಯಂಟ್ ಆಫ್ ಜೆ ಹಿಂದೆ ಏನಿದೆ ಇಲ್ಲಿ 1, ಇಲ್ಲೇನಿದೆ -3, ಮೈನಸ್ ಬಂದಾಗ ಬ್ರ್ಯಾಕೆಟ್ ಹಾಕೋಬೇಕು, ಪ್ಲಸ್ ಕೆ ಕೋಎಫಿಷಿಯಂಟ್ಸ್, ಕೆ ಹಿಂದೆ ಏನಿದೆ 3, ಇಲ್ಲೇನಿದೆ -7, 2 1s are 2, ಪ್ಲಸ್ ಇಂಟು ಮೈನಸ್ ಮೈನಸ್, 1 3s are 3, ಪ್ಲಸ್ ಇಂಟು ಮೈನಸ್ ಮೈನಸ್, 3 7s are 21, 2 - 3 ಅಂದರೆ -1, -1 - 21 ಅಂದರೆ -22. ನೋಡಿ 2 ಫಸ್ಟ್ 2 ಮಾಡ್ಕೊಳ್ಳಿ, 2 - 3 -1 -21, -1 - 21 ಅಂದರೆ -22. ನೋಡಿ ಯಾವುದೇ ಒಂದು 2 ವೆಕ್ಟರ್ ಕೊಟ್ಟಾಗ ವೆಕ್ಟರ್ ಕೊಟ್ಬಿಟ್ಟು ಅದರದ್ದು ಸ್ಕೇಲಾರ್ ಪ್ರಾಡಕ್ಟ್ ಎ ಡಾಟ್ ಬಿ ಕಂಡಿಡೀರಿ. ಎ ಡಾಟ್ ಬಿ ಕಂಡಿಡೀರಿ ಅಂದರೆ ನೋಡಿ, ದಿಸ್ ಇಸ್ ದಿ ಸ್ಟೆಪ್. ಎ ಬರ್ಕೋಬೇಕು, ಬಿ ಬರ್ಕೋಬೇಕು, ಐ ಇಂದ ಇರೋದು ಮಲ್ಟಿಪ್ಲೈ ಮಾಡಬೇಕು, ಜೆ ಇಂದ ಇರೋದು ಮಲ್ಟಿಪ್ಲೈ ಮಾಡಬೇಕು, ಕೆ ಇಂದ ಇರೋದು ಮಲ್ಟಿಪ್ಲೈ ಮಾಡಿ ಪ್ಲಸ್ ಮೈನಸ್ ಇಂಟು ಮಾಡಿ ಇದನ್ನು ಸಿಂಪ್ಲಿಫೈ ಮಾಡಬೇಕು. ಈಗ ನೋಡಿ, ಸಪೋಸ್ ನಿಮಗೆ ಇದೇ ಪ್ರಶ್ನೆನ ಈ ಥರ ಕೊಟ್ಬಿಡ್ತಾರೆ. If A is equal to 2i plus j and b is equal to i minus 2k, find a dot b. ನೋಡಿ, ಈ ಥರ ಡಾಟ್ ಪ್ರಾಡಕ್ಟ್ ಮಾಡುವಾಗ ನೀವು ಒಂದೇ ಒಂದು ನೆನ್ಪಿಟ್ಕೋಬೇಕು, ಏನಪ್ಪ ಅಂತಂದರೆ ಅದರಲ್ಲಿ 3 ಇರಬೇಕು, ಐ ಇರಬೇಕು, ಜೆ ಇರಬೇಕು, ಕೆ ಇರಬೇಕು. ಬಿನಲ್ಲೂ ಅಷ್ಟೇ ಐ ಜೆ ಕೆ 3 ಇರಬೇಕು. ಸಪೋಸ್ ಯಾವುದೋ ಒಂದು ಇಲ್ಲ ಅಂದರೆ ಅದಕ್ಕೆ 0 ಐ ಇಲ್ಲ ಅಂದರೆ 0 ಐ ಅಂತ ಬರೀಬೇಕು, ಜೆ ಇಲ್ಲ ಅಂದರೆ 0 ಜೆ ಬರೀಬೇಕು, ಕೆ ಇಲ್ಲ ಅಂದರೆ 0 ಕೆ. ಆಮೇಲೆ ಅದನ್ನ ಎಲ್ಲಿ ಬರೀಬೇಕಂದ್ರೆ ಐ ಇಲ್ಲ ಅಂತಂದರೆ ಸ್ಟಾರ್ಟಿಂಗ್ 0 ಐ ಬರೀಬೇಕು, ಜೆ ಇಲ್ಲ ಅಂದರೆ ಸೆಕೆಂಡ್ ಪ್ಲೇಸಲ್ಲಿ ಬರೀಬೇಕು, ಕೆ ಇಲ್ಲ ಅಂದರೆ ಥರ್ಡ್ ಪ್ಲೇಸಲ್ಲಿ 0 ಬರೀಬೇಕು. ನೋಡಿ, ಇದರಲ್ಲಿ 2i ಪ್ಲಸ್ ಜೆ ಅಂತಿದೆ, ಕೆ ಟರ್ಮ್ ಇಲ್ಲ. ಕೆ ಟರ್ಮ್ ಇಲ್ಲ ಅಂದರೆ ನಾವೇನು ಮಾಡಬೇಕು, 2i ಪ್ಲಸ್ ಜೆ ಪ್ಲಸ್ 0 ಕೆ ಅಂತ ಬರ್ಕೋಬೇಕು. ಡಾಟ್ ಬಿಗೆ ಬಂದಾಗ ಬಿನಲ್ಲಿ ನೋಡಿ ಜೆ ಇಲ್ಲ, ಜೆ ಇಲ್ಲ ಅಂದರೆ ಐ ಫಸ್ಟ್ ಬರ್ಕೊಳ್ಳಿ, ಪ್ಲಸ್ 0 ಜೆ ಮೈನಸ್ 2k. ನೋಡಿ, ಯಾವುದಾದ್ರೂ ಒಂದು ಟರ್ಮ್ ಮಿಸ್ ಆಗಿದ್ರೆ ಅಥವಾ 2 ಟರ್ಮ್ ಮಿಸ್ ಆಗಿದ್ರೆ, ಯಾವ ಟರ್ಮ್ ಮಿಸ್ ಆಗಿದೆ ಅದಕ್ಕೆ 0 ಹಾಕಬೇಕು. ಜೆ ಮಿಸ್ ಆಗಿದ್ರೆ 0 ಜೆ, ಕೆ ಮಿಸ್ ಆಗಿದ್ರೆ 0 ಕೆ. ಆಮೇಲೆ ಯಾವುದು ಮಿಸ್ ಆಗಿದೆ ಆ ಪ್ಲೇಸ್ ಕರೆಕ್ಟಾಗಿ ಬರೀಬೇಕು. ಐ ಮಿಸ್ ಆಗಿದ್ರೆ 0 ಐ ಅಂತ ಫಸ್ಟ್ ಬರೀಬೇಕು, ಜೆ ಮಿಸ್ ಆಗಿದ್ರೆ 0 ಜೆ ಅಂತ ಸೆಕೆಂಡ್ ಪ್ಲೇಸಲ್ಲಿ, ಕೆ ಮಿಸ್ ಆಗಿದ್ರೆ 0 ಕೆ ಅಂತ ಥರ್ಡ್ ಪ್ಲೇಸಲ್ಲಿ ಬರೀಬೇಕು. ನೋಡಿ, ಇವಾಗ ಇದರದ್ದು ಸಿಂಪ್ಲಿಫಿಕೇಶನ್ ಮಾಡಬೇಕಂದ್ರೆ 2 ಇಂಟು 1. ನೋಡಿ, ಐ ಇಂದ ಏನಿದೆ 2, ಇದರಲ್ಲಿ ಐ ಇಂದ ಏನಿದೆ ಏನೂ ಇಲ್ಲ ಅಂದರೆ 1, ಪ್ಲಸ್ ಜೆ ಇಂದ 1, ಜೆ ಇಂದ 0, ನೆಕ್ಸ್ಟ್ ಪ್ಲಸ್ 0, ಕೆ ಇಂದ 0 ಇದೆ -2. ನೋಡಿ, 2 1s are 2 ಆಗುತ್ತೆ, ಪ್ಲಸ್ 0 ಪ್ಲಸ್ 0. ನೋಡಿ, ಪ್ಲಸ್ ಇಂಟು ಮೈನಸ್ ಮೈನಸ್ ಬಂದರೆ ಪ್ಲಸ್ 0 ಅಂದರೆ ಒಂದೇ, ಮೈನಸ್ 0 ಅಂದರೆ ಒಂದೇ, ಅದೇನು ತೊಂದರೆ ಇಲ್ಲ. ಈಗ 2 + 0 + 0 ಅಂದರೆ 2 ಬರುತ್ತೆ. ನೋಡಿ, ಈ ಥರ ಏನಾದರೂ ನಿಮ್ಗೆ ಕೊಟ್ಬಿಟ್ರೆ, ಯಾವುದಾದ್ರೂ ಟರ್ಮ್ ಮಿಸ್ ಆಗಿದ್ರೆ ನೀವು ಡಾಟ್ ಪ್ರಾಡಕ್ಟ್ ಮಾಡುವಾಗ ಯಾವ್ದು ಮಿಸ್ ಆಗಿದೆಯೋ ಅದಕ್ಕೆ 0 ಅಂತ ಹಾಕೋಬೇಕು. ನೋಡಿ, ಈ ಥರ. ನೋಡಿ, ಇನ್ನೊಂದು ಲೆಕ್ಕ ತೋರಿಸ್ತೀನಿ. ಇದು ಜೆ ಪ್ಲಸ್ 2k 3i. ನೋಡಿ, ಇದರಲ್ಲಿ ವೆಕ್ಟರ್ ಎ ನಲ್ಲಿ ಐ ಇಲ್ಲ, ವೆಕ್ಟರ್ ಬಿ ನಲ್ಲಿ ಜೆನೂ ಇಲ್ಲ, ಕೆನೂ ಇಲ್ಲ. ನೋಡಿ, ಈ ಥರ ಬಂದಾಗ 0 ಐ, ನೋಡಿ ಐ ಇಲ್ಲ, 0 ಐ ಪ್ಲಸ್ ಜೆ ಪ್ಲಸ್ 2k ಡಾಟ್ ಬಿ ನಲ್ಲಿ ನೋಡಿ ಜೆನೂ ಇಲ್ಲ, ಕೆನೂ ಇಲ್ಲ. ನೋಡಿ, ಜೆನೂ ಇಲ್ಲ, ಕೆನೂ ಇಲ್ಲ ಅಂದಾಗ 0 ಜೆ 0 ಕೆ. ಈಗ ಇದನ್ನು ಮಲ್ಟಿಪ್ಲೈ ಮಾಡೋಣ. 0 ಇಂಟು 3 ಪ್ಲಸ್ 1 ಇಂಟು 0 ಪ್ಲಸ್ 2 ಇಂಟು 0. ನೋಡಿ, ಐ ಇಂದ 0 ಇದೆ, 0 ಇಂಟು 3 0, ಜೆ ಇಂದ 1 ಇದೆ, 1 ಇಂಟು ಇಲ್ಲಿ 0 ಇದೆ, 1 ಇಂಟು 0, ಇಲ್ಲಿ 2 ಇದೆ, ಅಲ್ಲಿ 0 ಇದೆ. therefore 0 plus 0 plus 0 this is equal to 0. ನೋಡಿ, ಯಾವುದೇ ಡಾಟ್ ಪ್ರಾಡಕ್ಟ್ ಮಾಡುವಾಗ ಈ ಪ್ರೊಸೀಜರ್ ಫಾಲೋ ಮಾಡಬೇಕು. ಡಾಟ್ ಪ್ರಾಡಕ್ಟ್ ಮಾಡುವಾಗ ಐ ಜೆ ಕೆ ಆರ್ಡರ್ನಲ್ಲಿ ಇರಬೇಕು. ಐ ಕೋಎಫಿಷಿಯಂಟ್ ಮಲ್ಟಿಪ್ಲೈ ಮಾಡೋದು ಪ್ಲಸ್ ಜೆ ಕೋಎಫಿಷಿಯಂಟ್ ಮಲ್ಟಿಪ್ಲೈ ಮಾಡಿ ಪ್ಲಸ್ ಕೆ ಕೋಎಫಿಷಿಯಂಟ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡೋದು. ಯಾವುದಾದ್ರೂ ಟರ್ಮ್ ಮಿಸ್ ಆಗಿದ್ರೆ ಅದಕ್ಕೆ 0 ಹಾಕಬೇಕು.
ನೋಡಿ ಎ ಡಾಟ್ ಬಿ ಕಂಡುಹಿಡಿಬೇಕಂದ್ರೆ ಈ ಪ್ರೊಸೀಜರ್ ಯೂಸ್ ಮಾಡಬೇಕು. ನೋಡಿ ಈಗ ನಿಮಗೆ ಒಂದು ವೆಕ್ಟರ್ ಅಂದರೆ ಏನು ಅಂತ ಗೊತ್ತಾಯಿತು. ವೆಕ್ಟರ್ನ ಹೆಂಗೆ ರೆಪ್ರೆಸೆಂಟ್ ಮಾಡ್ತಾರೆ, ಆಮೇಲೆ ಹೌ ಟು ಫೈಂಡ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್, ಹೌ ಟು ಫೈಂಡ್ ಡಾಟ್ ಪ್ರಾಡಕ್ಟ್ ಆರ್ ಸ್ಕೇಲಾರ್ ಪ್ರಾಡಕ್ಟ್. ಈಗ ನಿಮಗೆ ಪ್ರಶ್ನೆ ನೋಡಿ ಈ ಥರ ಕೊಟ್ಬಿಡ್ತಾರೆ, if A is equal to 3i plus 2j plus 7k and B is equal to I plus 7j plus 8k, find the projection of A on B ಅಂತ ಕೇಳಿದೆ. Find the projection of A on B ಅಥವಾ find the projection of B on A ಅಂತ ಕೇಳ್ತಾರೆ. ನೋಡಿ ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ಮತ್ತು ಪ್ರೊಜೆಕ್ಷನ್ ಆಫ್ ಬಿ ಆನ್ ಎ ಕಂಡುಹಿಡಿಬೇಕಂದ್ರೆ ಒಂದು ಫಾರ್ಮುಲಾ ಇದೆ. ಪ್ರೊಜೆಕ್ಷನ್ ಅಂದರೆ ಏನಿಲ್ಲ, ನೆರಳು. ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ, ನೋಡಿ ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ಇಸ್ ಈಕ್ವಲ್ ಟು ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಅದೇ ಥರ ಪ್ರೊಜೆಕ್ಷನ್ ಆಫ್ ಬಿ ಆನ್ ಎ ಕೇಳಿದ್ರು ಒಂದು ಕಡೆ. ಪ್ರೊಜೆಕ್ಷನ್ ಆಫ್ ಬಿ ಆನ್ ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ. ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ಅಂತ ಕೇಳಿದ್ರೆ ಫಾರ್ಮುಲಾ ಈಸ್ ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಪ್ರೊಜೆಕ್ಷನ್ ಆಫ್ ಬಿ ಆನ್ ಎ ಕೇಳಿದ್ರೆ ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ. ಈಗ ನೋಡಿ ಪ್ರಶ್ನೆ ಏನು, ಇಫ್ ಎ ಇಸ್ ಈಕ್ವಲ್ ಟು ಅಂಡ್ ಬಿ ಇಸ್ ಈಕ್ವಲ್ ಟು ಫೈಂಡ್ ದಿ ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ. ಇದು ಎ ಅಂಡ್ ಬಿ ಅಲ್ಲ, ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ. ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ನೋಡಿ, ಪ್ರೊಜೆಕ್ಷನ್ ಆಫ್ ಎ ಆನ್ ಬಿಗೆ ಫಾರ್ಮುಲಾ ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ. ನೋಡಿ ಎ ಡಾಟ್ ಬಿ ಹೆಂಗೆ ಕಂಡುಹಿಡಿಯೋದು, 3i ಪ್ಲಸ್ 2j ಪ್ಲಸ್ 7k ಡಾಟ್ ಬಿ ಅಂದರೆ ಐ ಪ್ಲಸ್ 7j ಪ್ಲಸ್ 8k ಡಿವೈಡೆಡ್ ಬೈ, ನೋಡಿ ಈ ಫಾರ್ಮುಲಾ ಬರೆದ್ಬಿಟ್ಟು ಫಾರ್ಮುಲಾದಲ್ಲಿ ಎ ಜಾಗದಲ್ಲಿ ವೆಕ್ಟರ್ ಎ ಹಾಕ್ತಾ ಇದ್ದೀನಿ. ಬಿ ಡಾಟ್ ಅಂದರೆ ಡಾಟ್ ಹಂಗೆ ಬರೆದಿದ್ದೀನಿ, ಬಿ ಜಾಗದಲ್ಲಿ ವೆಕ್ಟರ್ ಬಿ ಹಾಕಿದ್ದೀನಿ. ಡಿನಾಮಿನೇಟರ್ನಲ್ಲಿ ನೋಡಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಇದೆ. ವೆಕ್ಟರ್ ಬಿ ಅಂದರೆ ನೋಡಿ ಇದು, ಅದರದ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಬೇಕಂದ್ರೆ ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್. ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯೋದು ಈಗ ತಾನೇ ಹೇಳ್ಕೊಟ್ಟೆ. ನೋಡಿ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇದೆ, ಬಿ ಅಂದರೆ ಐ ಪ್ಲಸ್ 7j ಪ್ಲಸ್ 8k. ಈಗ ಇದ್ರದ್ದು ಡಾಟ್ ಪ್ರಾಡಕ್ಟ್ ಮಾಡಬೇಕು ಅಂತಂದರೆ 3 into 1 ಅಲ್ವಾ, 3 into 1 ಪ್ಲಸ್ ಇದ್ರದ್ದು 2 into 7 ಪ್ಲಸ್ 7 into 8 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ಅಂದರೆ 1, 7 ಸ್ಕ್ವೇರ್ ಅಂದರೆ 49, 8 ಸ್ಕ್ವೇರ್ ಅಂದರೆ 64. ಈಗ ನ್ಯೂಮರೇಟರ್ ಸಿಂಪ್ಲಿಫೈ ಮಾಡಿದ್ರೆ 3 ಪ್ಲಸ್ 14 ಪ್ಲಸ್ 3 1s 3, 2 7s 14, 7 8s 56 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ 49 ಅಂದರೆ 50, 50 ಪ್ಲಸ್ 64, 50 ಪ್ಲಸ್ 64 ಅಂದರೆ 114, 3 ಪ್ಲಸ್ 14 ಅಂದರೆ 17 ಅಥವಾ 14 ಪ್ಲಸ್ 56 ಅಂದರೆ ನೋಡಿ 70, 70 ಪ್ಲಸ್ 3 ಅಂದರೆ 73, 73 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 114 ಯೂನಿಟ್ಸ್ ಅಂತ ಬರೀಬೇಕು. ನೋಡಿ ಇಫ್ ಎ ಇಸ್ ಈಕ್ವಲ್ ಟು ಅಂಡ್ ಬಿ ಇಸ್ ಈಕ್ವಲ್ ಟು ಫೈಂಡ್ ದಿ ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ಅಂದರೆ ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ಕಂಡುಹಿಡಿಬೇಕಂದ್ರೆ ದಿಸ್ ಇಸ್ ದಿ ಫಾರ್ಮುಲಾ ಎ ಡಾಟ್ ಬಿ. ನೋಡಿ ಮೇಲೆ ಎ ಡಾಟ್ ಬಿ, ಡಿನಾಮಿನೇಟರ್ನಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಇದನ್ನು ಸಿಂಪ್ಲಿಫೈ ಮಾಡಿದೆ, ನೋಡಿ ಇಷ್ಟು ಬಂತು. ಈಗ ನೆಕ್ಸ್ಟು ಬೇರೆ ಪ್ರಶ್ನೆ ತಗೋತೀನಿ. ಇಫ್ ಎ ಇಸ್ ಈಕ್ವಲ್ ಟು ಐ ಪ್ಲಸ್ 2j ಪ್ಲಸ್ 3k, ಐ ಪ್ಲಸ್ ಜೆ ಪ್ಲಸ್ 3k, ಫೈಂಡ್ ದಿ ಪ್ರೊಜೆಕ್ಷನ್ ಆಫ್ ಬಿ ಆನ್ ಎ ಅಂತ ತಗೊಳ್ಳೋಣ. ಫೈಂಡ್ ದಿ ಪ್ರೊಜೆಕ್ಷನ್ ಆಫ್ ಬಿ ಆನ್ ಎ. ನೋಡಿ ಪ್ರೊಜೆಕ್ಷನ್ ಆಫ್ ಬಿ ಆನ್ ಎ ಕೇಳಿದರೆ ಪ್ರೊಜೆಕ್ಷನ್ ಆಫ್ ಬಿ ಆನ್ ಎಗೆ ಫಾರ್ಮುಲಾ ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ. ಈಗ ಎ ಡಾಟ್ ಬಿ ಕಂಡುಹಿಡಿಬೇಕಂದ್ರೆ ಎ ಬರ್ಕೋಬೇಕು, ಐ ಪ್ಲಸ್
2j plus 3k dot I plus j plus 3k whole divided by magnitude of a. ನೋಡಿ magnitude of a ಅಂತಂದ್ರೆ ಇದರದ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಬೇಕು. ಅದರದ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಬೇಕಂದ್ರೆ ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್. ದಿಸ್ ಇಸ್ ಈಕ್ವಲ್ ಟು, ಈಗ ನೋಡಿ ಡಾಟ್ ಪ್ರಾಡಕ್ಟ್ ಮಾಡಬೇಕಂದ್ರೆ 1 ಇಂಟು 1, 5 ಕೋಎಫಿಷಿಯಂಟ್ 1 ಇದೆ 1 ಇದೆ, 1 ಇಂಟು 1 ಪ್ಲಸ್ 2 ಇಂಟು 1 ಪ್ಲಸ್ 3 ಇಂಟು 3 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ಅಂದರೆ 1 ಪ್ಲಸ್ 2 ಸ್ಕ್ವೇರ್ ಅಂದರೆ 4 ಪ್ಲಸ್ 3 ಸ್ಕ್ವೇರ್ ಅಂದರೆ 9. ಈಗ 1 ಇಂಟು 1 ಅಂದರೆ 1 ಪ್ಲಸ್ 2 ಪ್ಲಸ್ 9 ಸ್ಕ್ವೇರ್ ರೂಟ್ ಆಫ್ 14 ಆಗುತ್ತೆ. 1 ಪ್ಲಸ್ 2 ಪ್ಲಸ್ 9 ಅಂದರೆ 12 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 14 ಯೂನಿಟ್ಸ್ ಅಂತ ಬರೀಬೇಕು. ನೋಡಿ ಪ್ರೊಜೆಕ್ಷನ್ ಆಫ್ ಬಿ ಆನ್ ಎ ಅಂತ ಕೇಳಿದ್ರೆ, ಪ್ರೊಜೆಕ್ಷನ್ ಆಫ್ ಬಿ ಆನ್ ಎ ಅಂತ ಕೇಳಿದ್ರೆ ನೋಡಿ ಈ ಥರ ಮಾಡಬೇಕು. ನೋಡಿ ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ. ನಿಮಗೆ ಇಲ್ಲಿ ಫಾರ್ಮುಲಾದಲ್ಲಿ ಒಂದೊಂದ್ಸಲ ಏನಾಗುತ್ತೆ, ಕನ್ಫ್ಯೂಷನ್ ಆಗ್ಬಿಡ್ತದೆ. ಏನಪ್ಪ ಕನ್ಫ್ಯೂಷನ್ ಅಂದರೆ, ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ಅಂತ ಕೇಳಿದಾಗ ನೀವು ಪ್ರೊಜೆಕ್ಷನ್ ಆಫ್ ಬಿ ಆನ್ ಎ ಈ ಫಾರ್ಮುಲಾ ಹಾಕೋಬಿಡ್ತೀರಾ, ಇದನ್ನು ಕೇಳಿದಾಗ ಇದನ್ನು ಈ ಫಾರ್ಮುಲಾ ಹಾಕೋಬಿಡ್ತೀರಾ. ನೋಡಿ ಅದಕ್ಕೆ ನೀವು ನೆನ್ಪಿಟ್ಕೋಬೇಕು ಅಂತಂದರೆ, ಈ ಎರಡು ಫಾರ್ಮುಲಾದಲ್ಲೂ ನ್ಯೂಮರೇಟರ್ನಲ್ಲಿ ಎ ಡಾಟ್ ಬಿ ಇದೆ, ಇಲ್ಲೇ ಎ ಡಾಟ್ ಬಿ, ಇಲ್ಲೇ ಎ ಡಾಟ್ ಬಿ, ಬರೀ ಡಿನಾಮಿನೇಟರ್ ಮಾತ್ರ ಚೇಂಜ್ ಆಗ್ತಾ ಇದೆ. ನೋಡಿ ಇದರಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇದೆ, ಇದರಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಇದೆ. ಹೆಂಗಪ್ಪ ಇದನ್ನು ನೆನ್ಪಿಟ್ಕೊಳ್ಳೋದು ಅಂತಂದರೆ, ನೋಡಿ ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ಅಂತ ಬಂದಾಗ ನ್ಯೂಮರೇಟರ್ ನಿಮ್ಗೆ ಗೊತ್ತು, ಎರಡಕ್ಕೂ ಎ ಡಾಟ್ ಬಿ, ನೋಡಿ ಎರಡಕ್ಕೂ ಎ ಡಾಟ್ ಬಿ ಸೇಮು. ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ಬಂದಾಗ ನೋಡಿ ಲಾಸ್ಟಲ್ಲಿ ಬರುತ್ತಲ್ಲ, ಲಾಸ್ಟಲ್ಲಿ ಏನಿದೆ ಬಿ, ಇದರದ್ದು ಮ್ಯಾಗ್ನಿಟ್ಯೂಡ್ ಇಲ್ಲಿರ್ತದೆ ನೋಡಿ. ಅದೇ ಥರ ಇಲ್ಲಿ ನೋಡಿ ಪ್ರೊಜೆಕ್ಷನ್ ಆಫ್ ಬಿ ಆನ್ ಎಗೆ ಲಾಸ್ಟಲ್ಲಿ ಎ ಇದೆ, ಇದ್ರ ಮ್ಯಾಗ್ನಿಟ್ಯೂಡ್ ಇಲ್ಲಿರ್ತದೆ. ಲಾಸ್ಟಲ್ಲಿ ಇಲ್ಲಿ ಏನು ಬರುತ್ತೋ ಇಲ್ಲೂ ಅದರದ್ದು ಮ್ಯಾಗ್ನಿಟ್ಯೂಡ್ ಇರ್ತದೆ. ನೋಡಿ ಈ ಥರ ಕನ್ಫ್ಯೂಷನ್ ಆಗಲ್ಲ, ಈ ಥರ ನೆನ್ಪಿಟ್ಕೊಂಡ್ರೆ. ನೋಡಿ ಅರ್ಥ ಆಯ್ತು ಒಂದು ಕಡೆ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ಅಂತ ಬಂದಾಗ ಡಿನಾಮಿನೇಟರ್ನಲ್ಲಿ ಇಲ್ಲಿ ಲಾಸ್ಟಲ್ಲಿ ಏನು ಬಂತು, ಲಾಸ್ಟಲ್ಲಿ ಬಿ ಇದೆ, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬರುತ್ತೆ. ಪ್ರೊಜೆಕ್ಷನ್ ಆಫ್ ಬಿ ಆನ್ ಎ ಅಂದಾಗ ನೋಡಿ ಲಾಸ್ಟಲ್ಲಿ ಏನಿದೆ ಎ, ಮ್ಯಾಗ್ನಿಟ್ಯೂಡ್ ಆಫ್ ಎ ಬರುತ್ತೆ. ಲಾಸ್ಟಲ್ಲಿ ಎ ಇದೆ, ಇದ್ರದ್ದು ಮ್ಯಾಗ್ನಿಟ್ಯೂಡ್. ನ್ಯೂಮರೇಟರ್ ಎರಡಕ್ಕೂ ಸೇಮು ಎ ಡಾಟ್ ಬಿ. ನೋಡಿ ಈಗ ನಿಮಗೆ ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ಕಂಡುಹಿಡಿಯೋದು ಗೊತ್ತಾಯಿತು, ಪ್ರೊಜೆಕ್ಷನ್ ಆಫ್ ಬಿ ಆನ್ ಎ ಕಂಡುಹಿಡಿಯೋದು ಗೊತ್ತಾಯಿತು. ನೋಡಿ ಇದೇ ಥರ ಪ್ರೊಜೆಕ್ಷನ್ ಮೇಲೆ ನಿಮ್ಗೆ ಏನು ಮಾಡ್ತಾರೆ ಪ್ರಶ್ನೆ, ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ಅಂತಲೂ ಕೊಡಲ್ಲ, ಪ್ರೊಜೆಕ್ಷನ್ ಆಫ್ ಬಿ ಆನ್ ಎ ಅಂತಲೂ ಕೊಡಲ್ಲ. ಪ್ರಶ್ನೆ ಹಿಂಗೆ ಕೊಟ್ಬಿಡ್ತಾರೆ, ಫೈಂಡ್ ದಿ ಪ್ರೊಜೆಕ್ಷನ್ ಆಫ್ 3i plus 2j plus k on i minus j minus k. ನೋಡಿ ಇದರಲ್ಲಿ ಎ ಅಂತಲೂ ಕೊಟ್ಟಿಲ್ಲ, ಬಿ ಅಂತಲೂ ಕೊಟ್ಟಿಲ್ಲ, ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ಅಂತಲೂ ಕೊಟ್ಟಿಲ್ಲ, ಪ್ರೊಜೆಕ್ಷನ್ ಆಫ್ ಬಿ ಆನ್ ಎ ಅಂತಲೂ ಕೊಟ್ಟಿಲ್ಲ. ಸಿಂಪಲ್ ಆಗಿ ಏನು, ಫೈಂಡ್ ದಿ ಪ್ರೊಜೆಕ್ಷನ್ ಆಫ್ ಯಾವುದೋ ಒಂದು ವೆಕ್ಟರ್ ಕೊಟ್ಬಿಟ್ರು, ಆನ್ ಇನ್ನೊಂದು ವೆಕ್ಟರ್ ಕೊಟ್ಬಿಟ್ಟಿದ್ದಾರೆ. ನೋಡಿ ಈ ಥರ ಕೊಟ್ಟಾಗ ಏನೂ ಇಲ್ಲ, ಇದಕ್ಕೆ ಎ ಅಂತ ತಗೊಳ್ಳಿ, ಏನು ಬೇಕಾದ್ರೆ ತಗೋಬೋದು ನೀವು, ಇದಕ್ಕೆ ಎ ಅಂತಲೇ ತಗೊಳ್ಳಿ. ಈ ಥರ ಕೊಟ್ಟಾಗ ಇದಕ್ಕೆ ಎ ಅಂತಲೇ ತಗೊಳ್ಳಿ, ಸೆಕೆಂಡ್ ಕೊಟ್ಟಿರ್ತಾರಲ್ಲ ಇದಕ್ಕೆ ಬಿ ಅಂತ ತಗೊಳ್ಳಿ. ನೋಡಿ ಈಗ ಫೈಂಡ್ ದಿ ಪ್ರೊಜೆಕ್ಷನ್ ಆಫ್ ಇದು ಎ ಅಂತ ತೊಗೊಂಡಿದ್ದೀವಲ್ಲ, ಆನ್ ಬಿ ಅಂತ ತೊಗೊಂಡಿದ್ವಿ. ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ಫಾರ್ಮುಲಾ ಹಾಕೋದಷ್ಟೇ. ನೋಡಿ ಪ್ರೊಜೆಕ್ಷನ್ ಆಫ್ ಏನು ಕೊಟ್ಟಿಲ್ಲ ಅಂದರೆ ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ಅಂತ ಹಾಕಿ, ಏನಕ್ಕೆ ನೀವು ಏನು ಬೇಕಾದ್ರೂ ತಗೋಬೋದು. ನೋಡಿ ಇದು ಎ ತಗೊಳ್ಳಿ, ಬಿ ತಗೊಳ್ಳಿ, ಯಾವಾಗಲೂ ಅಷ್ಟೇ ಎ ಬಿನೇ ತಗೊಳ್ಳಿ. ನೀವು ಇದು ಬಿ ಇದು ಎ ಅಂತ ತಗೊಂಡ್ರು ಅದೇ ಆನ್ಸರ್ ಬರುತ್ತೆ. ಪ್ರೊಜೆಕ್ಷನ್ ಆಫ್ ಬಿ ಆನ್ ಎ ಕಂಡುಹಿಡಿಬೇಕು. ಅವಾಗ ಇದಕ್ಕೆ ಬಿ, ಇದಕ್ಕೆ ಎ ತಗೊಬಿಟ್ರೆ ಪ್ರೊಜೆಕ್ಷನ್ ಆಫ್ ಬಿ ಆನ್ ಎ ಅದು ಸೇಮ್ ಆನ್ಸರೇ ಬರುತ್ತೆ. ಅದಕ್ಕೆ ನೀವು ಅವೆಲ್ಲ ಬೇಡ. ಈ ಥರ ಅವ್ರು ಎ ಬಿ ಅಂತ ಕೊಟ್ಟಿಲ್ಲ ಅಂದರೆ ಫಸ್ಟ್ ಒಂದು ಎ ಅಂತ ತಗೊಳ್ಳಿ, ಸೆಕೆಂಡ್ ಒಂದು ಬಿ ಅಂತ ತಗೊಳ್ಳಿ. ಈಗ ನೀವು ಕಂಡುಹಿಡಿಬೇಕಾಗಿರೋದೇನು, ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ. ಪ್ರೊಜೆಕ್ಷನ್ ಆಫ್ ಎ ಆನ್ ಬಿಗೆ ಫಾರ್ಮುಲಾ ಏನಪ್ಪ, ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ. ಪ್ರೊಜೆಕ್ಷನ್ ಆಫ್ ಎ ಆನ್ ಬಿಗೆ ಫಾರ್ಮುಲಾ ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಎ ಬರ್ಕೊಳ್ಳಿ 3i plus 2j plus k dot I minus j minus k divided by square root of b ಅಂದರೆ 1 square plus minus 1 square plus minus 1 square. ಈಗ ನ್ಯೂಮರೇಟರ್ನಲ್ಲಿ a ಡಾಟ್ ಬಿ ಅಲ್ವಾ, ಡಾಟ್ ಪ್ರಾಡಕ್ಟ್ ಇದೆ. 3 into 1 plus 2 into minus 1 plus 1 into minus 1.
ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ಅಂದರೆ 1 ಪ್ಲಸ್ ಮೈನಸ್ 1 ಸ್ಕ್ವೇರ್ ಅಂದರೆ 1 ಪ್ಲಸ್ ಮೈನಸ್ 1 ಸ್ಕ್ವೇರ್ ಅಂದರೆ 1. 3 1 3 ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ನೋಡಿ. ಪ್ಲಸ್ ಇಂಟು ಮೈನಸ್ ಮೈನಸ್ 2 ಪ್ಲಸ್ ಇಂಟು ಮೈನಸ್ 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 1 ಇಂಟು 1 ಅಂದರೆ ಮೈನಸ್ 1 ಡಿವೈಡೆಡ್ ಬೈ 3. 3 ಮೈನಸ್ 2 ಅಂತಂದರೆ 1 1 ಮೈನಸ್ 1 ಅಂತಂದರೆ 0 0 ಡಿವೈಡೆಡ್ ಬೈ ರೂಟ್ 3. 0 ಬೈ ರೂಟ್ 3 ಅಂದರೆ 0 ಬರುತ್ತೆ. ಈ ಥರ 0 ಬರೋದು ರೇರು. ಒಂದೊಂದ್ಸರಿ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಮೇಲೆ ಡಿಪೆಂಡ್ ಆಗಿರ್ತದೆ ಅದು ನೋಡಿ. ಇದರಲ್ಲಿ 0 ಬರ್ತೈತೆ. 3 ಮೈನಸ್ 2 ಮೈನಸ್ 1 ಡಿವೈಡ್ ಬೈ ರೂಟ್ 3. 0 ಬೈ ಎನಿಥಿಂಗ್ ಈಸ್ 0. ಆಯಿತಾ ನೋಡಿ. ಈ ಥರ ಫೈಂಡ್ ದಿ ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ಕೊಡದೆ ಬಿ ಆನ್ ಎ ಅಂತ ಕೊಡದೆ ಬರೀ ಈ ಥರ ಎರಡು ವೆಕ್ಟರ್ ಖಾಲಿ ವೆಕ್ಟರ್ ಕೊಟ್ಬಿಟ್ರೆ ನೀವು ಕಂಡುಹಿಡಿಬೇಕಾಗಿರೋದು ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ಕಂಡುಹಿಡಿಬೇಕು. ಫಸ್ಟ್ ಒನ್ ಎ, ಎರಡನೇದು ಬಿ ನೆನ್ಪಿಟ್ಕೊಳ್ಳಿ ನೋಡಿ. ಈಗ ಪ್ರೊಜೆಕ್ಷನಲ್ಲಿ ವೆಕ್ಟರ್ಸಲ್ಲಿ ನಿಮಗೆ ವೆಕ್ಟರ್ ಅಂದರೆ ಏನು, ಹೌ ಟು ಫೈಂಡ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್, ಹೌ ಟು ಫೈಂಡ್ ದಿ ಸ್ಕೇಲಾರ್ ಪ್ರಾಡಕ್ಟ್, how to find the projection of A on B, projection of B on A, projection of ಏನು ಕೊಟ್ಟಿಲ್ಲ ಅಂದರೆ ಎರಡು ವೆಕ್ಟರ್ ಕೊಟ್ಟಾಗ ಏನು ಕಂಡು ಹಿಡಿಯೋದು ಅಷ್ಟು ಗೊತ್ತಾಯಿತು ನೋಡಿ. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ, ಇಫ್ A is equal to I plus 2j plus 3k and B is equal to 2i plus j plus k, find cosine of angle between A and B. ನೋಡಿ ನಿಮಗೆ ವೆಕ್ಟರಲ್ಲಿ ಕೊಸೈನ್ ಆಫ್ ಆ್ಯಂಗಲ್, ಸೈನ್ ಆಫ್ ಆ್ಯಂಗಲ್ ಅಂತ ಕೇಳ್ತಾ ಇರ್ತಾರೆ. ಕೊಸೈನ್ ಆಫ್ ಆ್ಯಂಗಲ್ ಅಂದರೆ ಕಾಸ್ ಥೀಟಾ ಕಂಡುಹಿಡಿಬೇಕು. ಸೈನ್ ಆಫ್ ಆ್ಯಂಗಲ್ ಅಂದರೆ ಸೈನ್ ಥೀಟಾ ಕಂಡುಹಿಡಿಬೇಕು. ನೋಡಿ ಎರಡಕ್ಕೂ ಒಂದೊಂದು ಫಾರ್ಮುಲಾ ಇದೆ. ವೆಕ್ಟರ್ಸಲ್ಲಿ ಒಂದು ಸ್ವಲ್ಪ ಫಾರ್ಮುಲಾಗಳು ಜಾಸ್ತಿ ಇದ್ದಾವೆ. ಏನು ತೊಂದರೆ ಇಲ್ಲ, ನೀವು ಪಾಠನ ಕೇಳಿಬಿಟ್ರೆ ಫಾರ್ಮುಲಾಗಳು ತಲೆಗೆ ಬಂದ್ಬಿಡ್ತವೆ ನೋಡಿ. ಇವಾಗ ಫೈಂಡ್ ಕೊಸೈನ್ ಆಫ್ ಆ್ಯಂಗಲ್. ಕೊಸೈನ್ ಆಫ್ ಆ್ಯಂಗಲ್ ಅಂದರೆ ನೋಡಿ ಕಾಸ್ ಥೀಟಾ ಕಂಡುಹಿಡಿಬೇಕು. ಕಾಸ್ ಥೀಟಾ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಕೊಸೈನ್ ಆಫ್ ಆ್ಯಂಗಲ್ ಕಂಡುಹಿಡಿಬೇಕಂದ್ರೆ ನೋಡಿ ಎ ಡಾಟ್ ಬಿ ಕಂಡುಹಿಡಿಯೋದು ಹೆಂಗೆ ಹೇಳ್ಕೊಟ್ಟೆ, ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ಕಂಡುಹಿಡಿಯೋದು ಹೆಂಗೆ, ಬಿ ಆನ್ ಎ ಕಂಡುಹಿಡಿಯೋದು ಹೆಂಗೆ, ಅಥವಾ ಎ ಬಿ ಕೊಟ್ಟಿಲ್ಲದೆ ಇದ್ದಾಗ ಪ್ರೊಜೆಕ್ಷನ್ ಹೆಂಗೆ ಕಂಡುಹಿಡಿಯೋದು ಅದು ಹೇಳ್ಕೊಟ್ಟೆ ನೋಡಿ. ಕಾಸ್ ಥೀಟಾ ಕಂಡುಹಿಡಿಬೇಕಂದ್ರೆ ಕೊಸೈನ್ ಆಫ್ ಆ್ಯಂಗಲ್ ಕಂಡುಹಿಡಿಬೇಕು ಅಂದರೆ ಫಾರ್ಮುಲಾ ಇಸ್ ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಈಗ ಇಲ್ಲಿ ಎ ಅಂದರೆ ಕೊಟ್ಟಿದ್ದಾರೆ, ಬಿ ಅಂದರೆ ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಐ ಪ್ಲಸ್ 2j ಪ್ಲಸ್ 3k ಡಾಟ್ 2i ಪ್ಲಸ್ ಜೆ ಪ್ಲಸ್ ಕೆ ಹೋಲ್ ಡಿವೈಡೆಡ್ ಬೈ ನೋಡಿ ಎ ಡಾಟ್ ಬಿ, ಎ ಬರದೆ ಬಿ ಬರದೆ ಡಾಟ್ ಪ್ರಾಡಕ್ಟ್ ಆಗುತ್ತೆ. ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂತಂದರೆ ಸ್ಕ್ವೇರ್ ರೂಟ್, ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂದರೆ ಸ್ಕ್ವೇರ್ ರೂಟ್ ಆಫ್ ಇದನ್ನು ಮಾಡೋದು, ಮ್ಯಾಗ್ನಿಟ್ಯೂಡ್ ಕಂಡುಹಿಡಿದು 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್. ನೋಡಿ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿತಾ ಇದ್ದೀನಿ. ಎದು ಎ ಇಲ್ಲೇ ಇದೆ, ಇಲ್ಲೇ ನೋಡ್ಕೋಬೋದು ಬೇಕಾದ್ರೆ, ಇಲ್ಲ ಇಲ್ಲೇ ಕೊಟ್ಟಿರ್ತಾರೆ ಅದನ್ನು ನೋಡ್ಬೋದು. ಪುನಃ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಸ್ 2 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್. ಈಗ ನ್ಯೂಮರೇಟರ್ನಲ್ಲಿ ನೋಡಿ ಡಾಟ್ ಪ್ರಾಡಕ್ಟ್ ಇದೆ. ಡಾಟ್ ಪ್ರಾಡಕ್ಟ್ 1 ಇಂಟು 2 ಪ್ಲಸ್ 2 ಇಂಟು 1 ಪ್ಲಸ್ 3 ಇಂಟು 1 ಹೋಲ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ 4 ಪ್ಲಸ್ 9 ಇಂಟು ಸ್ಕ್ವೇರ್ ರೂಟ್ ಆಫ್ 4 ಪ್ಲಸ್ 1 ಪ್ಲಸ್ 1. 1 ಇಂಟು 2 ಅಂದರೆ 2 ಪ್ಲಸ್ 2 ಪ್ಲಸ್ 3 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ 4 ಪ್ಲಸ್ 9 ಅಂದರೆ 14 ಇಂಟು ಸ್ಕ್ವೇರ್ ರೂಟ್ ಆಫ್ 4 ಪ್ಲಸ್ 1 ಪ್ಲಸ್ 1 ಅಂದರೆ 6. ಈಗ ನ್ಯೂಮರೇಟರ್ 2 ಪ್ಲಸ್ 2 4 ಪ್ಲಸ್ 3 ಅಂದರೆ ನೋಡಿ 7 ಬರುತ್ತೆ. 7 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 14 ಇಂಟು 6 ಸ್ಕ್ವೇರ್ ರೂಟ್ ಆಫ್ ನೋಡಿ ಎರಡನ್ನೂ ಸ್ಕ್ವೇರ್ ರೂಟ್ ಆಗಿರೋದ್ರಿಂದ ಇವೆರಡನ್ನ ಮಲ್ಟಿಪ್ಲೈ ಮಾಡ್ಬೋದು. 7 ಡಿವೈಡೆಡ್ ಬೈ 6 4 ನೋಡಿ ಮಲ್ಟಿಪ್ಲೈ ಮಾಡ್ಕೋಬೇಕು. 6 4 24 2 ರಿಮೈಂಡರ್ ಉಳಿತದೆ. 6 1 6 ಪ್ಲಸ್ 2 ಸ್ಕ್ವೇರ್ ರೂಟ್ ಆಫ್ 84 ಆಗುತ್ತೆ. 7 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 84 ಯೂನಿಟ್ಸ್ ಅಂತ ಬರೀಬೇಕು ನೋಡಿ. ಕೊಸೈನ್ ಆಫ್ ಆ್ಯಂಗಲ್ ಆರ್ ಕಾಸ್ ಥೀಟಾ ಕಂಡುಹಿಡಿಬೇಕಂತಂದ್ರೆ ಫಾರ್ಮುಲಾ ಇಸ್ ಎ ಡಾಟ್ ಬಿ
ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಎ ಡಾಟ್ ಬಿ ಕಂಡುಹಿಡಿಯೋದು ಹೇಳ್ಕೊಟ್ಟಿದ್ದೀನಿ ನೋಡಿ. ಎ ಹಾಕೊಳ್ಳೋದು, ಬಿ ಹಾಕೊಳ್ಳೋದು, ಮಾಮೂಲಿ ಪ್ರೊಸೀಜರ್ ಮಾಡೋದು. ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂದರೆ ಸ್ಕ್ವೇರ್ ರೂಟ್, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂದರೆ ಸ್ಕ್ವೇರ್ ರೂಟ್ ಹಾಕೊಳ್ಳೋದು. ಇದನ್ನು ಸಿಂಪ್ಲಿಫೈ ಮಾಡಿ ಲಾಸ್ಟ್ಗೆ ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿ ನೋಡಿ ಈ ಥರ ಇಡಬೇಕು. ನೋಡಿ ಈ ಥರ ಕೊಸೈನ್ ಆಫ್ ಆ್ಯಂಗಲ್ ಕಂಡುಹಿಡಿಬೇಕು ಅಂತಂದರೆ ವೆಕ್ಟರಲ್ಲಿ ಈ ಥರ ಪ್ರೊಸೀಜರ್ ಯೂಸ್ ಮಾಡಬೇಕು. ಇನ್ನೊಂದು ಲೆಕ್ಕ ಮಾಡೋಣ. ಇಫ್ ಎ ಇಸ್ ಈಕ್ವಲ್ ಟು if a is equal to I plus 2j and b is equal to 2i plus 3k, find cosine of angle between a and b. ನೋಡಿ ಇದರಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಎ ನಲ್ಲಿ ಕೆ ಟರ್ಮ್ ಇಲ್ಲ, ಬಿ ನಲ್ಲಿ ಜೆ ಟರ್ಮ್ ಇಲ್ಲ. ಈಗ ಈ ಥರ ಟರ್ಮ್ ಇಲ್ಲ ಅಂದಾಗ ನಾವೇನು ಮಾಡಬೇಕು, ಆ ಟರ್ಮ್ ಜಾಗದಲ್ಲಿ 0 ಹಾಕಬೇಕು. ನೋಡಿ ಇದೇನಾಗುತ್ತೆ, ಎ ಬರೆಯುವಾಗ ಐ ಪ್ಲಸ್ 2j ಪ್ಲಸ್ 0k ಅಂತ ಬರ್ಕೋಬೇಕು. ಡಾಟ್ ಬಿಗೆ 2i ಪ್ಲಸ್ ಜೆ ಇಲ್ಲ, 0j ಪ್ಲಸ್ 3k ಹೋಲ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ನೋಡಿ ಎ ಮ್ಯಾಗ್ನಿಟ್ಯೂಡ್ ಆಫ್ ಎ. ಈ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯುವಾಗ ಏನು 0 ಬರ್ಕೋಬೇಕಾಗಿಲ್ಲ, ಸುಮ್ಮನೆ ಎಷ್ಟಿರ್ತವೆ ಅಷ್ಟನ್ನು ಸ್ಕ್ವೇರ್ ಮಾಡಿದ್ರೆ ಸಾಕು. ಡಾಟ್ ಪ್ರಾಡಕ್ಟ್ ಮಾಡುವಾಗ ಮಾತ್ರ ಈ ಥರ ಮಾಡ್ಕೊಳ್ಳಿ. ಮ್ಯಾಗ್ನಿಟ್ಯೂಡ್ಗೆ ಈ ಥರ 3 ಟರ್ಮ್ ಬರಿಬೇಕಂತ ಏನಿಲ್ಲ, ಇದಕ್ಕೆ ಬರೀ 2ನೇ ಸ್ಕ್ವೇರ್ ಮಾಡಿದ್ರೆ ಆಯಿತು. ಈಗ ಇದು 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಇಂಟು ಇದಕ್ಕೂ ಅಷ್ಟೇ 2 ಇದೆ, 2 ಸ್ಕ್ವೇರ್ ಮಾಡಿ. ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯುವಾಗ ಡಾಟ್ ಪ್ರಾಡಕ್ಟ್ ಮಾಡುವಾಗ ಮಾತ್ರ 3 ಬರ್ಕೋಬೇಕು. 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್. ಈಗ ಇದು ಡಾಟ್ ಪ್ರಾಡಕ್ಟ್ ಮಾಡಬೇಕಂದ್ರೆ 1 ಇಂಟು 2 ಪ್ಲಸ್ 2 ಇಂಟು 0 ಪ್ಲಸ್ 0 ಇಂಟು 3. ನೋಡಿ 1 ಇಂಟು 2, 2 ಇಂಟು 0, 0 ಇಂಟು 3 ಹೋಲ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ 4 ಸ್ಕ್ವೇರ್ ರೂಟ್ ಆಫ್ 4 ಪ್ಲಸ್ 9. ಈಗ 1 ಇಂಟು 2 ಅಂದರೆ 2 ಪ್ಲಸ್ 0 ಪ್ಲಸ್ 3 ಸ್ಕ್ವೇರ್ ರೂಟ್ ಆಫ್ 5 ಸ್ಕ್ವೇರ್ ರೂಟ್ ಆಫ್ 13. ನೋಡಿ 1 ಪ್ಲಸ್ 4 ಅಂದರೆ 5, 4 ಪ್ಲಸ್ 9 ಅಂದರೆ 13. ಇದು 2, ಇದು 0ನೇ. 1 ಇಂಟು 2 2, 2 ಇಂಟು 0 0, 0 ಇಂಟು 3 0, ನ್ಯೂಮರೇಟ್ರು 2 ಬರುತ್ತೆ. ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಇವೆರಡು ಮಲ್ಟಿಪ್ಲೈ ಮಾಡಬೇಕು. 5 ಇಂಟು 13, 13 5 65 ಬರುತ್ತೆ. ಯೂನಿಟ್ಸ್ ಅಂತ ಬರೀಬೇಕು. ನೋಡಿ ಕೊಸೈನ್ ಆಫ್ ಆಂಗಲ್ ಬಿಟ್ವೀನ್ ಎ ಅಂಡ್ ಬಿ ಕಂಡುಹಿಡಿಬೇಕಂದ್ರೆ ದಿಸ್ ಇಸ್ ದಿ ಪ್ರೊಸೀಜರ್. ಕಾಸ್ ಥೀಟಾ ಕಂಡುಹಿಡಿಬೇಕಂದ್ರೆ ಈ ಪ್ರೊಸೀಜರ್ ಯೂಸ್ ಮಾಡಬೇಕು. ನೋಡಿ ಈಗ ನಿಮಗೆ ವೆಕ್ಟರಲ್ಲಿ ಹೌ ಟು ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್, ಹೌ ಟು ಫೈಂಡ್ ಎ ಡಾಟ್ ಬಿ, ಹೌ ಟು ಫೈಂಡ್ ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ, ಪ್ರೊಜೆಕ್ಷನ್ ಆಫ್ ಬಿ ಆನ್ ಎ, ಹೌ ಟು ಫೈಂಡ್ ಕೊಸೈನ್ ಆಫ್ ಆಂಗಲ್ ಅಂತ ಗೊತ್ತಾಯಿತು. ನೆಕ್ಸ್ಟ್ ನೋಡಿ ಇದರಲ್ಲಿ if a is equal to 3i plus 2j plus k and b is equal to I plus j plus 3k, find a ಕ್ರಾಸ್ b ಅಂತ. ನೋಡಿ ಡಾಟ್ ಪ್ರಾಡಕ್ಟ್ ಕಂಡುಹಿಡಿಯೋದು ಗೊತ್ತಾಯ್ತು. ಈಗ ಇದಕ್ಕೆ ಕ್ರಾಸ್ ಪ್ರಾಡಕ್ಟ್ ಅಂತ ಕರೀತಾರೆ. ಹಿಂಗೆ ಬರೆದ್ರೆ ದಿಸ್ ಇಸ್ ಕಾಲ್ಡ್ ಕ್ರಾಸ್ ಪ್ರಾಡಕ್ಟ್ ಆರ್ ವೆಕ್ಟರ್ ಪ್ರಾಡಕ್ಟ್. ಕ್ರಾಸ್ ಪ್ರಾಡಕ್ಟ್ ಅಂದ್ರೂ ಒಂದೇ, ವೆಕ್ಟರ್ ಪ್ರಾಡಕ್ಟ್ ಅಂದ್ರೂ ಒಂದೇ. ಡಾಟ್ ಬಂದಾಗ ಡಾಟ್ ಪ್ರಾಡಕ್ಟ್ ಆರ್ ಸ್ಕೇಲಾರ್ ಪ್ರಾಡಕ್ಟ್ ಅಂತ ಕರೀತಾರೆ. ಕ್ರಾಸ್ ಬಂದಾಗ ಕ್ರಾಸ್ ಪ್ರಾಡಕ್ಟ್ ಆರ್ ವೆಕ್ಟರ್ ಪ್ರಾಡಕ್ಟ್. ನೋಡಿ ಕ್ರಾಸ್ ಪ್ರಾಡಕ್ಟ್ ಕಂಡುಹಿಡಿಬೇಕು ಅಂತಂದರೆ ಡಿಟರ್ಮಿನೆಂಟ್, ನಿಮಗೆ ಡಿಟರ್ಮಿನೆಂಟ್ ಹೇಳ್ಕೊಟ್ಟಿದ್ದೀನಿ. ಡಿಟರ್ಮಿನೆಂಟ್ ಬರ್ಕೋಬೇಕು. ಡಿಟರ್ಮಿನೆಂಟಲ್ಲಿ ಫಸ್ಟ್ ಲೈನಲ್ಲಿ ಫಸ್ಟ್ ರೋನಲ್ಲಿ ಯಾವಾಗಲೂ ಅಷ್ಟೇ ಐ ಜೆ ಕೆ ಬರೀಬೇಕು. ಎ ಕ್ರಾಸ್ ಬಿ ಕಂಡುಹಿಡಿಯುವಾಗ ಫಸ್ಟು ಡಿಟರ್ಮಿನೆಂಟ್ ಬರ್ಕೋಬೇಕು. ಡಿಟರ್ಮಿನೆಂಟಲ್ಲಿ ಫಸ್ಟ್ ರೋನಲ್ಲಿ ಐ ಜೆ ಕೆ ಬರೀಬೇಕು. ಸೆಕೆಂಡ್ ರೋನಲ್ಲಿ ವೆಕ್ಟರ್ ಎ ಇರ್ತದಲ್ಲ, ವೆಕ್ಟರ್ ಎದು ಐ ಜೆ ಕೆ ಕೋಎಫಿಷಿಯಂಟ್ಸ್ ಮಾತ್ರ ಬರೀಬೇಕು. ನೋಡಿ ವೆಕ್ಟರ್ 5 3 2 1. ನೆಕ್ಸ್ಟ್ ಇಲ್ಲಿಗೆ ಬನ್ನಿ, ಬಿದು 1 1 3. ನೋಡಿ ಎ ಕ್ರಾಸ್ ಬಿ ಕ್ರಾಸ್ ಪ್ರಾಡಕ್ಟ್ ಮಾಡುವಾಗ ಫಸ್ಟ್ ರೋನಲ್ಲಿ ಐ ಜೆ ಕೆ ಬರೀಬೇಕು. ಸೆಕೆಂಡ್ ರೋನಲ್ಲಿ ಇಲ್ಲಿ ನೋಡಿ ಇದಿರ್ತದೆ ವೆಕ್ಟರ್ ಎ
ವೆಕ್ಟರ್ ಎದು ಐ ಹಿಂದೆ ಏನಿದೆ, ಜೆ ಹಿಂದೆ ಏನಿದೆ, ಕೆ ಹಿಂದೆ ಏನಿದೆ ಅದನ್ನ ಇಲ್ಲಿ ಬರೀಬೇಕು. ಥರ್ಡ್ ರೋನಲ್ಲಿ ಬಿದು ವೆಕ್ಟರ್ ಬಿದು ಐ ಹಿಂದೆ ಏನಿದೆ, ಜೆ ಹಿಂದೆ ಏನಿದೆ, ಕೆ ಹಿಂದೆ ಏನಿದೆ ಬರೀಬೇಕು. ನೋಡಿ, ಐ ಹಿಂದೆ ಏನೂ ಇಲ್ಲ ಅಂದ್ರೆ 1, ಜೆ ಹಿಂದೆ ಏನೂ ಇಲ್ಲ ಅಂದ್ರೆ 1, ಕೆ ಹಿಂದೆ ಏನೂ ಇಲ್ಲ ಅಂದ್ರೆ 3. ಸಪೋಸ್ ಇಲ್ಲೇನಾದ್ರೂ ಮೈನಸ್ ಇದ್ರೆ ಮೈನಸ್ ಹಾಕೋಬೇಕು. ಸಪೋಸ್ ಈಗ ಇಲ್ಲೇನಾದ್ರು -3 ಇದ್ದಿದ್ರೆ ಇಲ್ಲಿ -3 ಬರ್ಕೋಬೇಕು. ಮೈನಸ್ ಇದ್ರೆ ಮೈನಸ್ ಬರ್ಕೋಬೇಕು. ನೋಡಿ, ಇವಾಗ ಎ ಕ್ರಾಸ್ ಬಿ ಮಾಡುವಾಗ ನೋಡಿ ಈ ತರ ಬರ್ಕೋಬೇಕು. ಇದನ್ನ ಈಗ ಎಕ್ಸ್ಪ್ಯಾಂಡ್ ಮಾಡೋಣ. ಎಕ್ಸ್ಪ್ಯಾಂಡ್ ಮಾಡೋದು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಡಿಟರ್ಮಿನೆಂಟ್ ಅಲ್ಲಿ. ಫಸ್ಟು ಈ ಟರ್ಮ್ ಬರ್ಕೋಬೇಕು. ಈ ಟರ್ಮ್ ಬರ್ಕೊಂಡು ಇದ್ರದ್ದು ರೋ ಬಿಟ್ಬಿಡ್ಬೇಕು, ಕಾಲಮ್ ಬಿಟ್ಬಿಡ್ಬೇಕು. 2 1 1 3. ನೆಕ್ಸ್ಟ್ ಮೈನಸ್ ಹಾಕ್ಬೇಕು ಅಲ್ವಾ, ಯಾಕಂದ್ರೆ ಪ್ಲಸ್ ಮೈನಸ್ ಪ್ಲಸ್ ಅಂತ. ಮೈನಸ್ ಹಾಕ್ಬಿಟ್ಟು ನೆಕ್ಸ್ಟ್ ಸೆಕೆಂಡ್ ಟರ್ಮ್ ಜೆದು ರೋ ಜೆದು ಕಾಲಮ್ ಬಿಟ್ಬಿಡ್ಬೇಕು. ಜೆದು ರೋ ಜೆದು ಕಾಲಮ್ ಬಿಟ್ಬಿಟ್ರೆ ಜೆದು ರೋ ಜೆದು ಕಾಲಮ್ ಬಿಟ್ಬಿಟ್ರೆ 3 1 1 3. ನೆಕ್ಸ್ಟ್ ಪ್ಲಸ್ ಕೆದು ರೋ ಕೆದು ಕಾಲಮ್ ಬಿಟ್ಬಿಟ್ರೆ 3 2 1 1. ನೋಡಿ, ಒಂದು ಎರಡು ವೆಕ್ಟರ್ ಕೊಟ್ಟಾಗ ಅದರದ್ದು ಕ್ರಾಸ್ ಪ್ರಾಡಕ್ಟ್ ಅಥವಾ ವೆಕ್ಟರ್ ಪ್ರಾಡಕ್ಟ್ ಮಾಡ್ಬೇಕಂದ್ರೆ ಈ ತರ ಮಾಡ್ಕೊಂಡು ಎಕ್ಸ್ಪ್ಯಾಂಡ್ ಮಾಡಬೇಕು. ನೆಕ್ಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಈ ತರ ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್ ಬಂದಾಗ ಇದನ್ನ ಮಲ್ಟಿಪ್ಲೈ ಮಾಡಿ 2 3 6, ಇಲ್ಲ ಅಂದ್ರೆ 2 × 3 -1 × 1 ಮೈನಸ್ ಜೆ ಇಂಟು 3 × 3 -1 × 1 ಪ್ಲಸ್ ಕೆ ಇಂಟು 3 × 1 -1 × 2. ಐ ಇಂಟು ನೋಡಿ ಇದು 6 - 1 ಆಗುತ್ತೆ. ಮೈನಸ್ ಜೆ ಇಂಟು 9 - 1 ಪ್ಲಸ್ ಕೆ ಇಂಟು 3 - 2. ಐ ಇಂಟು 5 ಮೈನಸ್ ಜೆ ಇಂಟು 8 ಪ್ಲಸ್ ಕೆ ಇಂಟು 1. 5i -8j ಪ್ಲಸ್ ಕೆ. ನೋಡಿ, ಯಾವುದೇ ಒಂದು ಕ್ರಾಸ್ ಪ್ರಾಡಕ್ಟ್ ಅಥವಾ ವೆಕ್ಟರ್ ಪ್ರಾಡಕ್ಟ್ ಮಾಡುವಾಗ ಈ ಪ್ರೊಸೀಜರ್ ಯೂಸ್ ಮಾಡಬೇಕು. ಸಪೋಸ್ ಈಗ ನಿಮಗೆ ಫೈಂಡ್ ಬರೀ ಈ ತರ ಕೊಡೋ ಬದಲು ಹಿಂಗೆ ಕೊಟ್ಬಿಟ್ರು, ಮ್ಯಾಗ್ನಿಟ್ಯೂಡ್ ಆಫ್, ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಕ್ರಾಸ್ ಬಿ ಅಂತ. ನೋಡಿ, ಎ ಕ್ರಾಸ್ ಬಿ ಮಾಡಿದಾಗ ಹಿಂಗೆ ಬಂತು. ಆಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಈಗ ನಾವು ಎ ಡಾಟ್ ಬಿ ಮಾಡಿದೆ. ಎ ಡಾಟ್ ಬಿ ಮಾಡಿದಾಗ ನಮಗೆ ಏನೋ ಒಂದು ಆನ್ಸರ್ ಬರ್ತಾ ಇತ್ತು, 3 5 10 22 ಈ ತರ. ಎ ಡಾಟ್ ಬಿ ಮಾಡಿದಾಗ ಈ ತರ ಬರುತ್ತೆ. ಎ ಕ್ರಾಸ್ ಬಿ ಮಾಡಿದಾಗ ನೋಡಿ ಒಂದು ವೆಕ್ಟರೇ ಬರುತ್ತೆ. ಎ ಕ್ರಾಸ್ ಬಿ ಮಾಡಿದಾಗ ಈ ತರ ಬರಲ್ಲ, ನಂಬರ್ ಬರಲ್ಲ, ಒಂದು ವೆಕ್ಟರ್ ಬರುತ್ತೆ. ಈ ತರ ಐ ಜೆ ಕೆ ಇರೋ ವೆಕ್ಟರೇ ಬರುತ್ತೆ. ಒಂದೊಂದ್ಸಲಿ ಜೆ ಇಲ್ಲದೆ ಇರ್ಬೋದು, ಕೆ ಇಲ್ಲದೆ ಇರ್ಬೋದು, ಒಟ್ಟಿನಲ್ಲಿ ಐ ಜೆ ಕೆ ಇರೋ ವೆಕ್ಟರ್. ಕ್ರಾಸ್ ಪ್ರಾಡಕ್ಟ್ ಮಾಡಿದಾಗ ಈ ತರ ಬರ್ತದೆ. ಸ್ಕೇಲಾರ್ ಪ್ರಾಡಕ್ಟ್ ಮಾಡಿದಾಗ ಈ ತರ ನಂಬರ್ಸ್ ಬರ್ತವೆ. ಈಗ ಸಪೋಸ್ ನಿಮಗೆ ಪ್ರಶ್ನೆ ನೋಡಿ, ಬರೀ ಹಿಂಗ್ ಕೊಟ್ಟಾಗ ಎ ಕ್ರಾಸ್ ಬಿ ಅಂತಾನೆ ಕೊಟ್ಟಾಗ ಇದು ಆನ್ಸರ್. ಸಪೋಸ್ ಇದೇ ಪ್ರಶ್ನೆಗೆ ಹಿಂಗ್ ಕೊಟ್ಟಿದ್ರೆ ಫಸ್ಟ್ ನೀವು ಎ ಕ್ರಾಸ್ ಬಿ ಕಂಡು ಹಿಡ್ಕೋಬೇಕು. ಇದೇ ತರ ಇಲ್ಲಿ ತನಕ. ಇದಾದ್ಮೇಲೆ ಇನ್ನೊಂದು ಸ್ಟೆಪ್ ಮಾಡಬೇಕು. ಇನ್ನೊಂದು ಸ್ಟೆಪ್ ಏನಪ್ಪಾ ಅಂತಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಅಂದ್ರೆ ಸ್ಕ್ವೇರ್ ರೂಟ್ ಹಾಕಬೇಕು. ಐ ಹಿಂದೆ ಏನಿದೆ 5 ಸ್ಕ್ವೇರ್ ಪ್ಲಸ್ ಜೆ ಹಿಂದೆ ಏನಿದೆ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್. ಇದ್ರದ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯೋದು ಅಷ್ಟೇ. ಹಿಂಗ್ ಬಂದಾಗೆಲ್ಲ ನೆನ್ಪಿಟ್ಕೊಳ್ಳಿ, ಇದನ್ನ ಕಂಡುಹಿಡ್ಕೋಬೇಕು. ಆಮೇಲೆ ಇದ್ರದ್ದು ಏನು ಆನ್ಸರ್ ಬಂದಿರ್ತದೋ ಅದ್ರದ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಬೇಕು. ದಿಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 25 ಪ್ಲಸ್ 64 ಪ್ಲಸ್ 1. 25 ಪ್ಲಸ್ 64 ಪ್ಲಸ್ 1 ಅಂದ್ರೆ 90 ಬರುತ್ತೆ. 90 ಯೂನಿಟ್ಸ್. 25 ಪ್ಲಸ್ 64 ಅಂತಂದ್ರೆ 89. 89 ಪ್ಲಸ್ 1 ಸ್ಕ್ವೇರ್ ರೂಟ್ 90 ಯೂನಿಟ್ಸ್. ನೋಡಿ, ಮ್ಯಾಗ್ನಿಟ್ಯೂಡ್ ಕೇಳಿಲ್ಲ ಅಂದ್ರೆ ಇಷ್ಟೇ. ಎ ಕ್ರಾಸ್ ಬಿ ಕೇಳಿದ್ರೆ ಇಷ್ಟೇ ಮಾಡಬೇಕು. ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಅಂದ್ರೆ ಇದಾದ್ಮೇಲೆ ಇದೊಂದು ಸ್ಟೆಪ್ ಮಾಡಬೇಕು, ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಬೇಕು. ನೋಡಿ, ಎ ಕ್ರಾಸ್ ಬಿ ಕಂಡುಹಿಡಿಬೇಕಂದ್ರೆ ಇದು ಪ್ರೊಸೀಜರ್. ಈಗ ಇನ್ನೊಂದು ಇದೇ ಪ್ರಶ್ನೆಗೆ ಸಪೋಸ್ if a is equal to 3i plus 2j and b is equal to I minus j plus 3k, find magnitude of a cross b. ಆ ಪ್ರಶ್ನೆನೇ ತಗೋತೀನಿ. ಈಗ ನೋಡಿ, ಇದಕ್ಕೆ ಸೇಮ್ ಇದೆ ಪ್ರೊಸೀಜರ್. ಮ್ಯಾಗ್ನಿಟ್ಯೂಡ್ ಕೇಳಿದರೆ ಫಸ್ಟ್ ಎ ಕ್ರಾಸ್ ಬಿ ಕಂಡುಹಿಡ್ಕೋಬೇಕು. ಎ ಕ್ರಾಸ್ ಬಿ ಕಂಡುಹಿಡಿಬೇಕು ಅಂತಂದ್ರೆ
ನೋಡಿ ಇದೇ ಪ್ರೊಸೀಜರು. ಫಸ್ಟು ಡಿಟರ್ಮಿನೆಂಟ್ ಬರ್ಕೋಬೇಕು, ಐ ಜೆ ಕೆ ಬರ್ಕೋಬೇಕು, ಐ ಜೆ ಕೆ. ನೆಕ್ಸ್ಟ್ ರೋನಲ್ಲಿ ವೆಕ್ಟರ್ ಎ. ವೆಕ್ಟರ್ ಎನಲ್ಲಿ ನೋಡಿ ಐ ಜೆ ಕೆ ಇಲ್ಲ, ಕೆ ಇಲ್ಲ ಅಂದರೆ 0 ಕೆ ಹಾಕೊಳ್ಳಿ ಆಯಿತಾ. ಯಾವುದಿಲ್ಲ ಅದಕ್ಕೆ 0 ಹಾಕೋಬೇಕು. ಈಗ ಸೆಕೆಂಡ್ ರೋನಲ್ಲಿ 3, ಐ ಕೋಎಫಿಷಿಯಂಟ್ ಈಸ್ 3, ಜೆ ಕೋಎಫಿಷಿಯಂಟ್ ಈಸ್ 2, ಕೆ ಕೋಎಫಿಷಿಯಂಟ್ ಈಸ್ 0. ನೆಕ್ಸ್ಟ್ ಅದೇ ಥರ ವೆಕ್ಟರ್ ಬಿ ನಲ್ಲಿ 1, ಐ ಕೋಎಫಿಷಿಯಂಟ್ 1, ಜೆ ಕೋಎಫಿಷಿಯಂಟ್ ನೋಡಿ -1 ಬರೀಬೇಕು, ಯಾಕಂದ್ರೆ ನೋಡಿ ಮೈನಸ್ ಇದೆ, -1. ಇದು 3. ನೋಡಿ ಎ ಕ್ರಾಸ್ ಬಿ ಕಂಡುಹಿಡಿಯುವಾಗ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಒಂದು ಡಿಟರ್ಮಿನೆಂಟ್ ಬರ್ಕೋಬೇಕು. ಫಸ್ಟ್ ರೋನಲ್ಲಿ ಐ ಜೆ ಕೆ ಬರ್ಕೋಬೇಕು. ನೆಕ್ಸ್ಟ್ ಸೆಕೆಂಡ್ ರೋನಲ್ಲಿ ವೆಕ್ಟರ್ ಎದು ಐ ಜೆ ಕೆ ಕೋಎಫಿಷಿಯಂಟ್ ಬರೀಬೇಕು. ನೋಡಿ ಐ ಇಂದ 3, ಜೆ ಇಂದ 2, ಕೆ ಕೊಟ್ಟೇ ಇರಲಿಲ್ಲ ಅವರು, ಕೊಟ್ಟಿಲ್ಲ ಅಂದ್ರೆ ಹಾಕೋಬೇಕು. ಈ ಥರ ಯಾವ್ದಾದ್ರು ಮಿಸ್ ಆಗಿದ್ರೆ, ಕೆ ಮಿಸ್ ಆಗಿದ್ರೆ ಲಾಸ್ಟಲ್ಲಿ ಹಾಕೋಬೇಕು, ಜೆ ಮಿಸ್ ಆಗಿದ್ರೆ ಮಧ್ಯದಲ್ಲಿ ಹಾಕೋಬೇಕು 0 ಜೆ ಅಂತ, ಐ ಟರ್ಮ್ ಮಿಸ್ ಆಗಿದ್ರೆ ಫಸ್ಟಲ್ಲೇ 0 ಐ ಅಂತ ಬರೀಬೇಕು. ಈಗ ಇದನ್ನ ಮಾಮೂಲಿ ಈಗ ಹೇಳ್ಕೊಟ್ನಲ್ಲ ಅದೇ ಥರನೇ ಎಕ್ಸ್ಪ್ಯಾಂಡ್ ಮಾಡೋಣ. ಐ ಇಂಟು ರೋ ಮತ್ತು ಕಾಲಮ್ ಬಿಟ್ಬಿಡಿ 2 0 -1 3 ಮೈನಸ್ ಜೆ ಇಂಟು ರೋ ಮತ್ತು ಕಾಲಮ್ ಬಿಟ್ಬಿಡಿ 3 0 1 3 ಪ್ಲಸ್ ಕೆ ಇಂಟು ರೋ ಮತ್ತು ಕಾಲಮ್ ಬಿಟ್ಬಿಡಿ 3 2 1 -1. ನೋಡಿ ಐ ಇಂಟು ಇದು ಮಲ್ಟಿಪ್ಲೈ ಮಾಡಬೇಕಂದ್ರೆ 2 ಇಂಟು 3 ಪ್ಲಸ್ ಅಲ್ಲ -1 ಇಂಟು 0. ಫಸ್ಟ್ 2 ಇಂಟು 3 -1 ಇಂಟು 0 ಮೈನಸ್ ಜೆ ಇಂಟು 3 ಇಂಟು 3 -1 ಇಂಟು 0. ನೋಡಿ 3 ಇಂಟು 3 -1 ಇಂಟು 0 ಪ್ಲಸ್ ಕೆ ಇಂಟು 3 ಇಂಟು -1 ಇಂಟು 2 ಐ ಇಂಟು 6 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಬಟ್ ಆಯಿತು, ಪ್ಲಸ್ 1 ಇಂಟು 0 0 ಮೈನಸ್ ಜೆ 3 3 9 -1 ಇಂಟು 0 ಅಂದರೆ 0 ಪ್ಲಸ್ ಕೆ 3 ಇಂಟು -1 ಅಂದರೆ -3 -1 ಇಂಟು 2 ಅಂದರೆ -2. ಇದು ಐ ಇಂಟು 6 ಮೈನಸ್ ಜೆ ಇಂಟು 9 ಪ್ಲಸ್ ಕೆ ಇಂಟು -5 6i ಮೈನಸ್ 9j ಮೈನಸ್ 5k. ನೋಡಿ ಎ ಕ್ರಾಸ್ ಬಿ ಕಂಡುಹಿಡಿಬೇಕಂದ್ರೆ ಇಷ್ಟು ಪ್ರೊಸೀಜರ್ಸ್ ಮಾಡಬೇಕು. ಆದರೆ ಈ ಪ್ರಶ್ನೆಗೆ ಬರೀ ಇಷ್ಟೇ ಕೇಳಿಲ್ಲ ಅವನು, ಕೇಳಿರೋದೇನಪ್ಪ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ. ಮ್ಯಾಗ್ನಿಟ್ಯೂಡ್ ಮಾಡಬೇಕಂದ್ರೆ ಫಸ್ಟ್ ಎ ಕ್ರಾಸ್ ಬಿ ಕಂಡುಹಿಡ್ಕೋಬೇಕು, ಆಮೇಲೆ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯೋದು. ನೋಡಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 6 ಸ್ಕ್ವೇರ್ ಪ್ಲಸ್ -9 ಸ್ಕ್ವೇರ್ ಪ್ಲಸ್ -5 ಸ್ಕ್ವೇರ್. 6 ಸ್ಕ್ವೇರ್ ಅಂದರೆ 36, -9 ಸ್ಕ್ವೇರ್ ಅಂದರೆ 81, -5 ಸ್ಕ್ವೇರ್ ಅಂದರೆ 25. ನೋಡಿ 6 ಸ್ಕ್ವೇರ್ ಅಂದರೆ 36, -9 ಸ್ಕ್ವೇರ್ ಅಂದರೆ 81, -5 ಸ್ಕ್ವೇರ್ ಅಂದರೆ 25. ಈಗ ಸ್ಕ್ವೇರ್ ರೂಟ್ ಆಫ್ ನೀವು ಇಷ್ಟು ಆ್ಯಡ್ ಮಾಡಬೇಕು. 36 ಪ್ಲಸ್ 81 ಅಂದರೆ 87, 117 ಆಗುತ್ತೆ. 117 ಪ್ಲಸ್ 25. ನೋಡಿ ನಿಮ್ಗೆ ಡೈರೆಕ್ಟಾಗಿ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂದರೆ ಹಿಂಗೆ ಹಾಕ್ಕೊಳ್ಳಿ 81. ಈ ಥರನೇ ಮಾಡಬೇಕು, ಸುಮ್ಮನೆ ತಪ್ಪು ಮಾಡೋದಲ್ಲ. ನೋಡಿ 5 ಪ್ಲಸ್ 6 11, 11 ಪ್ಲಸ್ 1 12, 1 9 ಪ್ಲಸ್ 3 12, 12 ಪ್ಲಸ್ 2 ನೋಡಿ 142 ಬರುತ್ತೆ. 11 12ಗೆ 2 1 9 12 14. ಸ್ಕ್ವೇರ್ ರೂಟ್ ಆಫ್ 142 ಯೂನಿಟ್ಸ್. ನೋಡಿ ಈ ಥರ ಕ್ರಾಸ್ ಪ್ರಾಡಕ್ಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಅಂತ ಕೇಳಿದ್ರೆ ಫಸ್ಟ್ ಎ ಕ್ರಾಸ್ ಬಿ ಕಂಡುಹಿಡಿಬೇಕು. ಎ ಕ್ರಾಸ್ ಬಿ ಕಂಡುಹಿಡ್ಬಿಟ್ಟು ಇದರದ್ದು ಮ್ಯಾಗ್ನಿಟ್ಯೂಡನ್ನು ಕಂಡುಹಿಡಿಬೇಕು. ನೋಡಿ ಈ ಥರ ಕ್ರಾಸ್ ಪ್ರಾಡಕ್ಟ್ ಕಂಡುಹಿಡಿಬೇಕಂದ್ರೆ ಈ ಪ್ರೊಸೀಜರ್ನ ನೀವು ಯೂಸ್ ಮಾಡಬೇಕು. ನೋಡಿ ಈಗ ನಿಮಗೆ ಎ ಡಾಟ್ ಬಿ ಗೊತ್ತಾಯಿತು, ಎ ಕ್ರಾಸ್ ಬಿ ಗೊತ್ತಾಯಿತು, ಕಾಸ್ ಥೀಟಾ ಕಂಡುಹಿಡಿಯೋದು ಗೊತ್ತಾಯಿತು, ಪ್ರೊಜೆಕ್ಷನ್ ಕಂಡುಹಿಡಿಯೋದು ಗೊತ್ತಾಯಿತು, ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯೋದು ಗೊತ್ತಾಯಿತು. ಈಗ ವೆಕ್ಟರಲ್ಲಿ if a is equal to I plus j plus 2k and b is equal to I minus j minus k, find sin of angle between a and b. Find sin of angle between a and b. ನೋಡಿ ಕೊಸೈನ್ ಆಫ್ ಆಂಗಲ್ ಅಂತ ಕೇಳಿದ್ರೆ ಕಾಸ್ ಥೀಟಾ ಕಂಡುಹಿಡಿಬೇಕು, ಸೈನ್ ಆಫ್ ಆಂಗಲ್ ಅಂತ ಕೇಳಿದ್ರೆ ಸೈನ್ ಥೀಟಾ ಕಂಡುಹಿಡಿಬೇಕು.
ನೋಡಿ ಸೈನ್ ಥೀಟಾ ಕಂಡುಹಿಡಿಬೇಕಂದ್ರೆ ಒನ್ಸ್ ಅಗೇನ್ ಇದಕ್ಕೊಂದು ಫಾರ್ಮುಲಾ ಇದೆ. ಸೈನ್ ಥೀಟಾ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಸೈನ್ ಆಫ್ ಆಂಗಲ್ ಕಂಡುಹಿಡಿಬೇಕಂತಂದ್ರೆ ನೋಡಿ ಇದು ಫಾರ್ಮುಲಾ. ಕೊಸೈನ್ ಆಫ್ ಆಂಗಲ್ಗೆ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಎ ಡಾಟ್ ಬಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಕಾಸ್ ಥೀಟಾ ಬಂದಾಗ ನೋಡಿ ಸೈನ್ ಥೀಟಾಗಿ ಇದು ಫಾರ್ಮುಲಾ, ಕಾಸ್ ಥೀಟಾಗಿ ಇದು. ನಿಮಗೆ ಕಾಸ್ ಥೀಟಾ ಕಂಡುಹಿಡಿಯೋದು ಹೇಳ್ಕೊಟ್ಟಿದ್ದೀನಿ. ಎರಡಕ್ಕೆ ಏನು ಕಾಮನ್ನು? ಡಿನಾಮಿನೇಟರ್ ಎರಡು ಸೇಮ್ ನೋಡಿ. ನ್ಯೂಮರೇಟರ್ ಮಾತ್ರ ಚೇಂಜು. ನ್ಯೂಮರೇಟರ್ ಸೈನ್ ಬಂದಾಗ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ, ಕಾಸ್ ಥೀಟಾಗೆ ಡಾಟ್ ಪ್ರಾಡಕ್ಟ್ ಆಫ್ ಎ ಆ್ಯಂಡ್ ಬಿ. ಈಗ ನಾವು ಇದರದ್ದು ಕಂಡುಹಿಡಿಬೇಕು. ಸೈನ್ ಥೀಟಾದ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ನೋಡಿ ಏನೇನು ಮಾಡ್ಕೋಬೇಕು? ಎ ಕ್ರಾಸ್ ಬಿ ಕಂಡುಹಿಡಿದ್ಬಿಟ್ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ತಾನೇ ಹೇಳ್ಕೊಟ್ಟಲ್ಲ ಅದು ಮಾಡಬೇಕು. ಮತ್ತು ಮ್ಯಾಗ್ನಿಟ್ಯೂಡ್ ಆಫ್ ಎ ಮತ್ತು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಮೂರು ಕಂಡುಹಿಡಿಬೇಕು. ಫಸ್ಟು ಎ ಕ್ರಾಸ್ ಬಿ ಕಂಡುಹಿಡಿದ್ಬಿಡೋಣ. ನೋಡಿ ಎ ಕ್ರಾಸ್ ಬಿ ಕಂಡುಹಿಡಿಬೇಕು ಅಂತಂದರೆ ಫಸ್ಟು ಐ ಜೆ ಕೆ, ಆಮೇಲೆ ವೆಕ್ಟರ್ ಎದು ಐ ಹಿಂದೆ ಜೆ ಹಿಂದೆ ಕೆ ಹಿಂದೆ, ಕೋಎಫಿಷಿಯಂಟ್ ಆಫ್ ಐ ಜೆ ಕೆ 1 1 2. ನೆಕ್ಸ್ಟು ವೆಕ್ಟರ್ ಬಿ 1 -1 -1. ನೋಡಿ ಫಸ್ಟ್ ಎ ಕ್ರಾಸ್ ಬಿಗೆ ಆಲ್ರೆಡಿ ಈ ಥರದ್ದು ಎರಡು ಲೆಕ್ಕ ಮಾಡಿದೆ, ಪುನಃ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟ್ ಇದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು. ಡಿಟರ್ಮಿನೆಂಟ್ ಇದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕಂದ್ರೆ ಐ ಬರ್ಕೋಬೇಕು. ರೋ ಮತ್ತು ಕಾಲಮ್ ಬಿಟ್ಬಿಡಿ. 1 2 -1 -1 ಮೈನಸ್ ಜೆ, ರೋ ಮತ್ತು ಕಾಲಮ್ ಬಿಟ್ಬಿಡಿ. 1 2 1 -1 ಪ್ಲಸ್ ಕೆ, ರೋ ಮತ್ತು ಕಾಲಮ್ ಬಿಟ್ಬಿಡಿ. 1 1 1 -1. ನೋಡಿ ಐ ಬರ್ಕೊಂಡೆ, ರೋ ಕಾಲಮ್ ಬಿಟ್ಟೆ. 1 2 -1 -1 ಮೈನಸ್ ಹಾಕ್ಬಿಟ್ಟು ಜೆ, ರೋ ಕಾಲಮ್ ಬಿಟ್ರೆ 1 2 1 -1 ಪ್ಲಸ್ ಕೆ, ರೋ ಮತ್ತು ಕಾಲಮ್ ಬಿಟ್ರೆ 1 1 1 -1. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಮಲ್ಟಿಪ್ಲೈ ಮಾಡಬೇಕು. 1 × -1 -1 × 2. ಫಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಿ ಮೈನಸ್ ಹಾಕ್ಬಿಟ್ಟು ಇದು ಮಾಡಬೇಕು. ಮೈನಸ್ ಜೆ ಇದನ್ನು ಮಲ್ಟಿಪ್ಲೈ ಮಾಡಬೇಕು. 1 × -1 -1 × 2 ಪ್ಲಸ್ ಕೆ ಇಂಟು 1 × -1 -1 × 1. ನೋಡಿ ಈ ವಿಡಿಯೋ ಯಾರು ಫಸ್ಟ್ ನೋಡ್ತಾ ಇದ್ದೀರಾ ಅವರು ಇನ್ನೊಂದು ಹಿಂದ್ಗಡೆ ಒಂದು ವಿಡಿಯೋ ಇದೆ, ಡಿಟರ್ಮಿನೆಂಟ್ ವಿಡಿಯೋ ನೋಡ್ಬಿಟ್ಟು ಆಮೇಲೆ ನೋಡಿದ್ರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಅಥವಾ ಇದೇ ಡೈರೆಕ್ಟಾಗಿ ನೋಡಿದ್ರು ಅರ್ಥ ಆಗುತ್ತೆ. ಬೈ ಚಾನ್ಸ್ ಯಾರಿಗಾದ್ರೂ ಇದು ವ್ಯಾಲ್ಯೂ ಕಂಡುಹಿಡಿಯೋದು ಗೊತ್ತಾಯ್ತಾ ಇಲ್ಲ ಅಂತಂದರೆ ಹಿಂದಿನ ವಿಡಿಯೋ ಒಂದಿದೆ, ಫಸ್ಟ್ ವಿಡಿಯೋ ಮ್ಯಾಟ್ರಿಸೀಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್. ಅದರಲ್ಲಿ ಡಿಟರ್ಮಿನೆಂಟ್ ವ್ಯಾಲ್ಯೂ ಕಂಡುಹಿಡಿಯೋದು ಹೇಳ್ಕೊಟ್ಟಿದ್ದೀನಿ, ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಐ ಇಂಟು -1 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಮೈನಸ್ ಜೆ -1 -2 ಪ್ಲಸ್ ಕೆ -1 -1 ಐ ಇಂಟು 1 ಮೈನಸ್ ಜೆ ಇಂಟು -3 ಪ್ಲಸ್ ಕೆ ಇಂಟು -2 ಐ ಪ್ಲಸ್ 3j -2k. ನೋಡಿ ಎ ಕ್ರಾಸ್ ಬಿ ಕಂಡುಹಿಡಿದೆ. ಎ ಕ್ರಾಸ್ ಬಿ ನೋಡಿ ಇಷ್ಟು ಬಂತು. ನಮ್ಗೆ ಏನು ಬೇಕಾಗಿರೋದು? ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ. ನೋಡಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಮಾಡೋಣ. ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಅಂದರೆ ಸ್ಕ್ವೇರ್ ರೂಟ್ ಆಫ್ 1² ಪ್ಲಸ್ 3² ಪ್ಲಸ್ -2². ನೋಡಿ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಬೇಕಂದ್ರೆ ಏನು ಆನ್ಸರ್ ಬಂದಿರ್ತದೋ ಸ್ಕ್ವೇರ್ ರೂಟ್ ಹಾಕ್ಬಿಟ್ಟು ಐ ಹಿಂದೆ ಏನಿದೆ, ಜೆ ಹಿಂದೆ ಏನಿದೆ, ಕೆ ಹಿಂದೆ ಏನಿದೆ ಅದನ್ನು ಸ್ಕ್ವೇರ್ ಮಾಡ್ಕೊಂಡು ಆ್ಯಡ್ ಮಾಡೋದು. ಸ್ಕ್ವೇರ್ ರೂಟ್ ಆಫ್ 1 + 9 + 4 ಸ್ಕ್ವೇರ್ ರೂಟ್ ಆಫ್ 14. ನೋಡಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಇಷ್ಟು ಬಂದ್ಬಿಡ್ತು. ಈಗ ನೆಕ್ಸ್ಟ್ ನಮ್ಗೆ ಇನ್ನೇನು ಬರಬೇಕು? ಮ್ಯಾಗ್ನಿಟ್ಯೂಡ್ ಆಫ್ ಎ ಮತ್ತು ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಅದನ್ನು ಇಲ್ಲೇ ಕಂಡುಹಿಡಿತೀನಿ ನೋಡಿ. ಈಗ ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಬಂದಿದೆ, √14 ಹಾಕೋಬಿಡೋಣ. ಹೋಲ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂತಂದರೆ ನೋಡಿ ಇದರದ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಬೇಕು. ಅದರದ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಬೇಕಂದ್ರೆ ಸ್ಕ್ವೇರ್ ರೂಟ್ ಆಫ್ 1² ಪ್ಲಸ್ 1² ಪ್ಲಸ್ 2². ಅದೇ ಥರ ಇದರದ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಬೇಕಂದ್ರೆ ಸ್ಕ್ವೇರ್ ರೂಟ್ ಆಫ್ 1² ಪ್ಲಸ್ -1² ಪ್ಲಸ್ -1². ನೋಡಿ ವೆಕ್ಟರ್ ಎದು ಮ್ಯಾಗ್ನಿಟ್ಯೂಡ್ ಇದು, ವೆಕ್ಟರ್ ಬಿದು ಮ್ಯಾಗ್ನಿಟ್ಯೂಡ್. ಇದನ್ನು ಸಿಂಪ್ಲಿಫೈ ಮಾಡೋಣ. √14 ಡಿವೈಡೆಡ್ ಬೈ ಇದೇನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ 1 + 1 + 4 ಇದೇನಾಗುತ್ತೆ 1 + 1 + 1. √14 ಡಿವೈಡೆಡ್ ಬೈ √6 ಇಂಟು √3 √14 ಡಿವೈಡೆಡ್ ಬೈ ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. 6 × 3 √18.
ನೋಡಿ ಹಿಂಗೆ ಬೇಕಾದ್ರೆ ಬರಿಬೋದು, ಅಥವಾ ಇದನ್ನು ಎರಡು ಕಡೆನೂ ರೂಟ್ ಇರೋದ್ರಿಂದ ಇದನ್ನು ಹಿಂಗೂ ಬರಿಬೋದು. ನೋಡಿ ಇಲ್ಲಿ ಬರಿತೀನಿ, ದಿಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಹಾಕ್ಬಿಟ್ಟು 14/18. ಇದನ್ನು ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಬೋದು. 2 7s 2 9s ರೂಟ್ 7/9 ಆರ್ ರೂಟ್ 9ಗೆ ವ್ಯಾಲ್ಯೂ ಇದೆ ಅಲ್ವಾ, ರೂಟ್ 9 ಅಂದರೆ 3. ಬೇಕಾದ್ರೆ ಇದನ್ನ ರೂಟ್ 7/√9 ಅಂತ ಬರೆದ್ಬಿಟ್ಟು ರೂಟ್ 7/3 ಅಂತಲೂ ಬರಿಬೋದು. ಅಥವಾ ನೋಡಿ ನಿಮ್ಗೆ ಏನಪ್ಪ ಅಂತಂದರೆ ಏನಕ್ಕೆ ಇದೆಲ್ಲ ಮಾಡಿದೆ ಅಂದರೆ ನೀವು ಇಲ್ಲೇ ನಿಲ್ಲಿಸ್ಬಿಡ್ಬೋದಾಯ್ತು, ಇಷ್ಟಕ್ಕೆ ನಿಲ್ಲಿಸ್ಬೋದು. ಬಟ್ M1ಗೆ ಇಷ್ಟಕ್ಕೆ ನಿಲ್ಲಿಸ್ಬೋದು. ಇಂಜಿನಿಯರಿಂಗ್ ಮ್ಯಾಥ್ಸ್ 1 ಥಿಯರಿ ಎಕ್ಸಾಮಲ್ಲಿ ಏನಾರು ಕೇಳಿದ್ರೆ ಇಷ್ಟಕ್ಕೆ ನಿಲ್ಲಿಸ್ಬೋದು. ಬಟ್ CET ನಲ್ಲಿ ಏನು ಮಾಡ್ತಾರೆ, ನಿಮಗೆ ಈ ಆನ್ಸರ್ ಕೊಟ್ಬಿಟ್ಟಿರ್ತಾರೆ, ಈ ಆನ್ಸರ್ ಕೊಟ್ಟಿರೋದಿಲ್ಲ, ಈ ಆನ್ಸರ್ ಕೊಟ್ಟಿರ್ತಾರೆ. ಅದಕ್ಕೆ ನೋಡಿ ಇದನ್ನು ಸಿಂಪ್ಲಿಫೈ ಮಾಡಬೇಕಂದ್ರೆ ರೂಟ್ ಒಳಗಡೆ ಎರಡನ್ನೂ ಬರ್ಕೊಳ್ಳಿ, ಕ್ಯಾನ್ಸಲ್ ಮಾಡಿ. 2 7s 14, 2 9s 8, 2 ಇಂದ ಕ್ಯಾನ್ಸಲ್ ಮಾಡಿದ್ವಿ. 2 7s 2 9s ಈಗ 7/9 ಬಂತು. ಪುನಃ ಇದನ್ನ ಸ್ಪ್ಲಿಟ್ ಮಾಡೋಣ, ಇಲ್ಲಿ ಇದೇ ಆನ್ಸರ್ ಆಗ್ಬೇಕು ಲೆಕ್ಕ. ಬಟ್ ಇಲ್ಲಿ ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. ಏನಪ್ಪ ಅಂದರೆ ರೂಟ್ 9 ಅಂದರೆ 3 ಗೊತ್ತು, ಅದಕ್ಕೆ ಏನು ಮಾಡಿದೆ, ಪುನಃ ಸ್ಪ್ಲಿಟ್ ಮಾಡಿದ್ದೀನಿ ನೋಡಿ, ರೂಟ್ 7/√9. ಈಗ ಮೇಲೆ ರೂಟ್ 7ಗೆ ಏನೂ ಇಲ್ಲ, ಪಾಯಿಂಟ್ ಬಂದ್ಬಿಡ್ತದೆ. ರೂಟ್ 9 ಅಂದರೆ 3 ಬರಿಬೋದು. ಅದಕ್ಕೆ ಇದರದ್ದು ಆನ್ಸರ್ ಏನಪ್ಪ ಅಂತಂದರೆ √, ಇದು ಫೈನಲ್ ಆನ್ಸರ್. ಇದು ಇದಕ್ಕಿಂತ ಇನ್ನೂ ಏನು ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ. ನೋಡಿ ನಿಮಗೆ CET ನಲ್ಲಿ ಏನು ಮಾಡ್ತಾರೆ, ನಿಮಗೆ ಈ ಆನ್ಸರೇ ಕೊಡೋದು, ಈ ಆನ್ಸರ್ ಕೊಡಲ್ಲ. ಅದರಿಂದ ನೀವು ಇದನ್ನು ಸಿಂಪ್ಲಿಫೈ ಮಾಡೋದು ಕಲ್ತ್ಕೋಬೇಕು. ನೋಡಿ ಯಾವುದೇ ಒಂದು ಎರಡು ವೆಕ್ಟರ್ ಕೊಟ್ಟಾಗ ಫೈಂಡ್ ಸೈನ್ ಆಫ್ ಆಂಗಲ್ ಬಿಟ್ವೀನ್ A and B ಅಂತ ಕೇಳಿದ್ರೆ, ನೋಡಿ ಸೈನ್ ಥೀಟಾ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಏನಪ್ಪ ಅಂದರೆ ಸೈನ್ ಥೀಟಾ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ A ಕ್ರಾಸ್ B ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ A ಇಂಟು ಮ್ಯಾಗ್ನಿಟ್ಯೂಡ್ ಆಫ್ B. ಫಸ್ಟ್ ನಾವೇನು ಮಾಡಬೇಕು, ಮ್ಯಾಗ್ನಿಟ್ಯೂಡ್ ಆಫ್ A ಕ್ರಾಸ್ B ಕಂಡುಹಿಡಿಬೇಕು. ಮ್ಯಾಗ್ನಿಟ್ಯೂಡ್ ಆಫ್ A ಕ್ರಾಸ್ B ಕಂಡುಹಿಡಿಬೇಕಂದ್ರೆ ಫಸ್ಟ್ A ಕ್ರಾಸ್ B ಕಂಡುಹಿಡಿದ್ಬಿಟ್ಟು ನೋಡಿ ಅದರದ್ದು ಮ್ಯಾಗ್ನಿಟ್ಯೂಡ್ ಈ ಥರ ಕಂಡುಹಿಡಿಬೇಕು. ನೆಕ್ಸ್ಟು ಈ ಫಾರ್ಮುಲಾ ಹಾಕ್ಬಿಟ್ಟು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮ್ಯಾಗ್ನಿಟ್ಯೂಡ್ ಆಫ್ A ಕ್ರಾಸ್ B. ಆಮೇಲೆ ನೋಡಿ ಡಿನಾಮಿನೇಟರ್ನಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ A ಮತ್ತು ಮ್ಯಾಗ್ನಿಟ್ಯೂಡ್ ಆಫ್ B ಎರಡೂ ಕಂಡುಹಿಡಿಬೇಕು. ಅದನ್ನು ಕಂಡುಹಿಡಿಬೇಕು ಅಂದರೆ ನೋಡಿ ಮ್ಯಾಗ್ನಿಟ್ಯೂಡ್ ಆಫ್ A ಕಂಡುಹಿಡಿಯೋದು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. √1² + 1² + 2² ಇಂಟು √1² + -1² + -1². ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನೋಡಿ ಇಲ್ಲಿ ತನಕ ಸಿಂಪ್ಲಿಫೈ ಮಾಡೋದು ಕಲ್ತ್ಕೋಬೇಕು. ಯಾಕಂದರೆ CET ಎಕ್ಸಾಮಲ್ಲಿ ಚಾಯ್ಸಲ್ಲಿ ನಿಮಗೆ ಆನ್ಸರ್ ಕೊಟ್ಟಿರ್ತಾರಲ್ಲ, ಅದರಲ್ಲಿ ಈ ಥರ ಆನ್ಸರ್ ಖಂಡಿತ ಕೊಟ್ಟಿರಲ್ಲ, ಅವರು ಈ ಆನ್ಸರ್ ಕೊಟ್ಟಿರ್ತಾರೆ. ಅದರಿಂದ ಇಲ್ಲಿ ತನಕ ಸಿಂಪ್ಲಿಫೈ ಮಾಡೋದನ್ನು ಕಲಿಬೇಕು. ನೋಡಿ ಇವತ್ತು ವೆಕ್ಟರ್ಸ್ ಕ್ಲಾಸಲ್ಲಿ ವೆಕ್ಟರ್ಸ್ ಅಂದರೆ ಏನು, ವೆಕ್ಟರ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯೋದು ಹೆಂಗೆ, ವೆಕ್ಟರ್ದು ಸ್ಕೇಲಾರ್ ಪ್ರಾಡಕ್ಟ್ ಹೆಂಗೆ ಕಂಡುಹಿಡಿಯೋದು, ಆಮೇಲೆ ಪ್ರೊಜೆಕ್ಷನ್ ಆಫ್ A ಆನ್ B, ಪ್ರೊಜೆಕ್ಷನ್ ಆಫ್ B ಆನ್ A, ಆಮೇಲೆ ಯಾವುದೇ A ಆನ್ Bನೂ ಕೊಡದೆ B ಆನ್ A ಅಂತಲೂ ಕೊಡದೆ ಬರೀ ಎರಡು ವೆಕ್ಟರ್ ಕೊಟ್ಟಾಗ ಪ್ರೊಜೆಕ್ಷನ್ ಆಫ್ A ಆನ್ B ಕಂಡುಹಿಡಿಯಬೇಕು, ಅದು ಕಲ್ತ್ಕೊಂಡ್ವಿ. ಆಮೇಲೆ ಕೊಸೈನ್ ಆಫ್ ಆ್ಯಂಗಲ್ ಕಂಡುಹಿಡಿಯೋದು ಹೆಂಗೆ ಅದನ್ನು ಕಲ್ತ್ವಿ. ಆಮೇಲೆ ಕ್ರಾಸ್ ಪ್ರಾಡಕ್ಟ್ ಅಂದರೆ A ಕ್ರಾಸ್ B ಹೆಂಗೆ ಕಂಡುಹಿಡಿಯೋದು. ಆಮೇಲೆ ಸೈನ್ ಆಫ್ ಆ್ಯಂಗಲ್ ಬಿಟ್ವೀನ್ A ಆ್ಯಂಡ್ B ಕಂಡುಹಿಡಿಯೋದು ಹೆಂಗೆ. ನೋಡಿ ಇದಿಷ್ಟನ್ನ ಇವತ್ತು ವೆಕ್ಟರ್ಸಲ್ಲಿ ಕಲ್ತಿದ್ದೀವಿ. ಇನ್ನೂ ವೆಕ್ಟರ್ಸ್ದು ಇನ್ನೂ ಇದೆ, ಅದನ್ನು ಮುಂದೆ ಬರ್ತಕ್ಕಂಥ ವಿಡಿಯೋನಲ್ಲಿ ನಾನು ನಿಮಗೆ ಮುಂದಿನ ಈ ಪಾಠನ ಮುಂದುವರಿಸ್ತೀನಿ. ನನ್ನ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು. ಇದೇ ಥರ ನನ್ನ ವಿಡಿಯೋನ ನೋಡ್ತಾ ಇರಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ತಿಳಿಸಿ, ಈ ವಿಡಿಯೋನ ನೋಡಿ ತುಂಬ ಯೂಸ್ ಆಗ್ತದೆ. ನೋಡಿ ನೀವು ಎಲ್ಲಿರ್ತೀರೋ ಅಲ್ಲೇ ನಿಮಗೆ ತುಂಬ ಸುಲಭವಾಗಿ ಅರ್ಥವಾಗುವಂಥ ಸ್ಟೆಪ್ಸ್ಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಅನುಕೂಲ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಕಾಮೆಂಟ್ ಮಾಡ್ತಾ ಇದ್ದಾರೆ, ಸರ್ ತುಂಬ ಅನುಕೂಲ ಆಗ್ತಾ ಇದೆ ಅಂತ. ನೀವು ನನಗೋಸ್ಕರ ಏನು ಮಾಡಬೇಕು ಅಂತಂದರೆ ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ನೋಡಿ ಅಂತ ಹೇಳ್ತಾ ನನ್ನ ಈ ಕ್ಲಾಸ್ ಮುಗಿಸ್ತೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು.